ಹರಿರ್ಹಯಮುಖಾಭಿಹ ಗುರುಶ್ಚ ಮಧ್ವನಾಮೇ ವರದಸ್ತು ನಿರಂತರಂ ತಪೋ ವಿದ್ಯಾ ವಿರಜ್ಞಾದಿ ಸದ್ಗುಣೌಘಾಕರಾನ್ ವಾದಿರಾಜ ಗುರುಂ ವಂದೇ ಹಯಗ್ರೀವ ಪದಾಶ್ರಯಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀದೇವಿ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಭಾವನೆಯನ್ನು ಹೊಂದಿರುವವಳು. ಅವಳ ಭಾವನೆ ಎಂದೆಂದಿಗೂ ಬದಲಾಗಲ್ಲ ಅನ್ನುವಂತಹ ವಿಷಯವನ್ನ ನಾವು ಹೇಳಿಕೆ ಹೊರಟಿದ್ದಾರೆ. ಇಲ್ಲಿವರೆಗೂ ಲಕ್ಷ್ಮಿಯ ರೂಪದಲ್ಲಿ, ಮೂಲ ರೂಪದಲ್ಲಿ ಲಕ್ಷ್ಮೀದೇವಿ ಆ ರೂಪದ ಲೀಲಾ ವಿನೋದವನ್ನು ನೋಡಿದಾಗ ಭಗವಂತನ ಬಗೆಗೆ ಎಷ್ಟು ನಿಖರವಾದ ಭಾವನೆ ಇದೆ, ಭಗವಂತನ ಬಗೆಗೆ ಎಂಥ ಭಕ್ತಿ ಇದೆ ಅನ್ನೋದನ್ನ ಇಲ್ಲಿವರೆಗೆ ನಿರೂಪಣೆ ಮಾಡಿ, ಈಗ ವಾದಿರಾಜ ಗುರು ಸಾವಿರ ಬಂದು ಆಕೆಯ ಎರಡು ಅವತಾರಗಳು, ಒಂದು ರಾಮಾವತಾರದಲ್ಲಿ ಸೀತಾ ರೂಪದಲ್ಲಿ ಲಕ್ಷ್ಮೀದೇವಿಯರು ಬಂದರು, ಮತ್ತೊಂದು ಕೃಷ್ಣಾವತಾರದಲ್ಲಿ ರುಕ್ಮಿಣಿ ರೂಪದಲ್ಲಿ ಲಕ್ಷ್ಮೀದೇವಿಯರು ಬಂದಿದ್ದಾರೆ. ಈ ಎರಡು ರೂಪಗಳ ಲೀಲೆಯನ್ನು ನೋಡುವಾಗಲೂ ನಮಗೆ ಲಕ್ಷ್ಮೀದೇವಿಯ ಶುದ್ಧತೆ ಗೊತ್ತಾಗತ್ತೆ ಅಂತ ಹೇಳ್ತಾ ಅವರು ಪ್ರಾರಂಭ ಮಾಡ್ತಾರೆ. ಯತೋ ನೀತಾಪಿ ಸಾ ಸೀತಾ ನೈವ ಭೀತಾ ದಶಾನನಾತ್ ನೈವ ದೃಷ್ಟಾ ನ ಚ ಸ್ಪೃಷ್ಟಾ ತೇನ ದುಷ್ಟಾಂತರಾತ್ಮನ. ಅವರಂತಾರೆ, ರಾವಣ ಬಲಾತ್ಕಾರವಾಗಿ ಸೀತೆಯನ್ನ ಅಪಹರಿಸಿಕೊಂಡು ಹೋದ, ರಾಮಾಯಣದಲ್ಲಿ ಬರುವ ಕಥೆ. ಆದರೆ ಇದರಿಂದ ಸೀತಾದೇವಿಯರ ಮನಸ್ಸಿನಲ್ಲಿ ಏನಾದರೂ ಹೆದರಿಕೆ ಉಂಟಾಯಿತು ಅಂದ್ರೆ ಇಲ್ವಂತ, ಏನು ಹೆದರಲಿಲ್ಲ. ನಮ್ಗೆ ಯಾವುದೋ ಒಂದು ಸಣ್ಣ ಸಮಸ್ಯೆ ಬಂದ್ರೇನೆ ನಾವು ಡಿಪ್ರೆಸ್ ಆಗಿ, ಇವತ್ತಿಗೆ ಡಿಪ್ರೆಷನ್ ಹೋಗೋದು ಅಂದ್ರೆ ಫ್ಯಾಷನ್ ಆಗ್ತಿದೆ. ಮಕ್ಕಳಿಗೆ, ಈಗಿನ ಕಾಲದ ಹುಡುಗರಿಗೆ, ಮಕ್ಕಳಿಗೆ ಸ್ಕೂಲಲ್ಲಿ ಓದ್ತಾ ಇರ್ತಾರೆ, ಆಗಿನ SSLC ಮುಗಿಸಿ ಕಾಲೇಜಿಗೆ ಬಂದಿರ್ತಾರೆ. ಅಯ್ಯೋ ತುಂಬಾ ಓದೋ ಪ್ರೆಷರು, ಕಲಿಯಕ್ಕಾಗದೆ ನಮ್ಮ ಮಗ ಡಿಪ್ರೆಷನ್ ಹೋಗ್ತಿದ್ದ ಆಚಾರ್ಯ, ಈಗ ಆಸ್ಪತ್ರೆ ಕರ್ಕೊಂಡು ಹೋಗಿ ಬರ್ತಾ ಇದ್ದೀನಿ ಅನ್ನೋ ಕಥೆಗಳು ನಾವೇ ಎಷ್ಟು ಕೇಳಿ. ಅಂದ್ರೆ ನಮಗೆ ಯಾವುದೋ ಒಂದು ವಸ್ತುವನ್ನ ಅದನ್ನ ತಡೀಲಿಕ್ಕಾಗದೆ ಇರುವಾಗ, ಅಂದ್ರೆ ಅದರ ಅನುಭವ ನಮಗೆ ತುಂಬಾ ಕಿರಿಕಿರಿ ಮಾಡಿದಾಗ ಮನುಷ್ಯ ಭೀತನಾಗಿ ಏನೇನೋ ವ್ಯವಸ್ಥೆ ಆಗಿದೆ. ಅಂಥದ್ರಲ್ಲಿ ಸೀತಾದೇವಿಯರು ರಾವಣನಿಂದ ಅಪಹೃತರಾಗಿಬಿಟ್ರು. ಯಾವುದೋ ರಾಕ್ಷಸರ ಕೊಂಪೆಯಲ್ಲಿ ತಂದು ಸೀತಾದೇವಿಯರನ್ನ ಅಶೋಕವನದಲ್ಲಿ ರಾವಣ ಇಟ್ಟು ಬಿಟ್ಟ. ಸುತ್ತಲೂ ಸ್ತ್ರೀಯರಾದ ರಾಕ್ಷಸಿಯರನ್ನೇ ಇಟ್ಟ. ಯಾಕೆ ಅಂದ್ರೆ ಹೆದರಿಸ್ಲಿಕ್ಕೆ, ಕಾವಲ್ಕಾಯಕ್ಕಲ್ಲ. ಸೀತೆ ಓಡ್ ಹೋಗ್ತಾಳೇನೋ ಅಂತ ರಾವಣನಿಗೂ ಡೌಟ್ ಇರ್ಲಿಲ್ಲ. ಮತ್ತೆ ಸೀತಾದೇವಿಯರು ಓಡ್ ಹೋಗೋ ಜಾಯಮಾನದವರು ಅಲ್ಲ, ದೇವರು ಬರ್ತಾನೆ ಅನ್ನೋ ನಂಬಿಕೆಯಲ್ಲಿ ಕೂತರು. ಅಷ್ಟೆಲ್ಲ ಆದ್ರೂ ಸೀತಾದೇವಿಯರು ಒಂದು ಚೂರು ಭಯ ಆಗ್ಲಿಲ್ಲ. ಭಯ ಆಗ್ಲಿಲ್ಲ ಅಷ್ಟೇ ಅಲ್ಲ, ರಾವಣ ಸೀತೆಯನ್ನ ಮುಟ್ಲಿಕ್ಕಾಗಲಿಲ್ಲ. ನಿಜವಾಗಿ ಇದು ಸೀತೆಯೇ ಅಲ್ಲ, ಇದು ಸೀತೆಯ ಪ್ರತಿಕೃತಿ. ಸೀತೆಯ ಪ್ರತಿಕೃತಿಗೆ ಇಷ್ಟು ಸಾಮರ್ಥ್ಯ ಇರೋದಾದ್ರೆ, ಅಂದ್ರೆ ನಮಗೆ ಕಥೆ ಇದು, ನಾವು ಮಧ್ವನವಮಿ ಮಾಡ್ತೀವಿ, ಯಾರ ಕೇಳ್ಬೋದು, ರಾಯರ ಆರಾಧನೆಗೆ ರಾಯ ವೃಂದಾವನ ತೋರಿಸ್ತೀರಿ, ಮಧ್ವಾಚಾರ ಆರಾಧನೆಗೆ ಏನು ತೋರಿಸ್ತೀರಿ, ಫೋಟೋ ತೋರಿಸು, ತಪ್ಪೇ ಇಲ್ಲ. ಸೀತೆಯ ಪ್ರತಿಕೃತಿಗೆ ಸೀತೆಯ ತಾಕತ್ತು ಬರೋದಾದ್ರೆ ಆಚಾರ್ಯರ ಭಾವಚಿತ್ರಕ್ಕೆ ಆಚಾರ್ಯರ ಅನುಗ್ರಹ ಮಾಡುವ ಸಾಮರ್ಥ್ಯ ಯಾಕೆ ಬರಲ್ಲ? ಆಚಾರ್ಯ ಗ್ರಂಥಗಳಲ್ಲಿ ಯಾವ ಅಂಶ ಯಾಕೆ ಇರಬಾರ್ದು? ಆಚಾರ್ಯರು, ವಾಯುದೇವರು ಸಾಂಶ ಜೀವನಲ್ವ, ಹಾಗೆ ಎಲ್ಲ ಕಡೆ ಇರುವಂಥವ್ರು. ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ವೃಂದಾವನದಲ್ಲಿ ಮಾತ್ರ ಕೂತಿದ್ದಾರೆ ಖಂಡಿತ ಇಲ್ಲ. ದಾಸರದ್ದು ಕರೆದಲ್ಲಿಯೇ ಬರುವ. ಹಿಂದಿನ ಕಾಲದಲ್ಲಿ ಏನಾದರೂ ವಿಷಯ ತಿಳ್ಕೊಳ್ಬೇಕಾಗಿದ್ರೆ ಗುರುಗಳಿರುವಲ್ಲಿ ಶಿಷ್ಯ ಹುಡ್ಕೊಂಡು ಹೋಗ್ಬೇಕು. ನಾವು ಆ ಕಥೆಯನ್ನೆಲ್ಲ ಕೇಳ್ತೇವೆ. ವೇದ ಹೇಳುತ್ತೆ, ತದ್ವಿಜ್ಞಾನಾರ್ಥಂ ಸ ಗುರು ಏವ ಅಧಿಗಂಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ವೇದಾಧ್ಯಯನವನ್ನು ಮಾಡಿದ ಗುರುವನ್ನ ಹುಡ್ಕೊಂಡು ಹೋಗ್ಬೇಕು. ಈಗಿನ ಕಾಲದಲ್ಲಿ ಗುರುಗಳೇ ಹುಡ್ಕೊಂಡು ಬರಲ್ವೇ ಪ್ರವಚನ ಮಾಡಕ್ಕೆ? ಹಾಗೆ ಭಗವಂತ, ಅವನ ಭಕ್ತರು ಅವರಿಂದ ವಿಶೇಷ ಅನುಗ್ರಹಿತರಾಗಿ ನಮ್ಮನ್ನು ಅನುಗ್ರಹಿಸಲಿಕ್ಕಿರುವಂತಹ ಯಾವ ಸಜೀವ
ಇದ್ದಾರೆ, ಅವ್ರು ನಾವು ಎಲ್ಲಿ ಬನ್ನಿ ಅಂದ್ರೂ ಬರ್ತಾರ. ಅವ್ರಿಗೆ ಬೇಸರ ಇಲ್ಲ, ಸಂಕೋಚ ಇಲ್ಲ, ಕಿರಿಕಿರಿ ಇಲ್ಲ, ಏನಿಲ್ಲ, ಆರಾಮದಲ್ಲಿ ಇರ್ಬೇಕು. ನಾವು ಸುಮ್ಮನೆ ಇದೇನೋ ಕಲ್ಲಿದು, ಇದೇನೋ ಮೃತ್ತಿಕೆ, ಇದು ವೃಂದಾವನ ಮೃತ್ತಿಕೆ, ಇದಕ್ಕೆ ಸಾಮರ್ಥ್ಯ ಇಲ್ಲ. ರಾಯರ ಗ್ರಂಥ ಅಷ್ಟೇ, ರಾಯರಿಲ್ಲ, ಅವ್ರ ಪುಸ್ತಕ ಇದೆ. ಈಗ ಹೇಳೋದು ಉಂಟು, ಆಚಾರ್ಯ ರಾಯರದ್ದು ನಮ್ಮ ಹತ್ರ ಏನಿಲ್ಲ, ಮೃತ್ತಿಕಾ ವೃಂದಾವನ ಇಲ್ಲ, ಅದಕ್ಕೆ ಪುಸ್ತಕ ಇಟ್ಟು ಆರಾಧನೆ ಮಾಡ್ತೀವಿ. ಯಾಕೆ ಪುಸ್ತಕದಲ್ಲಿ ರಾಯರ ಪ್ರತೀಕ ಇಲ್ಲೇನು? ರಾಯರ ಅನುಗ್ರಹ ಪುಸ್ತಕದಲ್ಲಿ ಆರಾಧನೆ ಮಾಡಿದ್ರೆ ಆಗುತ್ತೆ. ರಾಜರಿ ಕಥೆಯನ್ನು ಹೇಳ್ತಾ ಅವರಂತಾರೆ, ಸೀತಾ ಪ್ರತಿಕೃತಿಶ್ಚಾಪಿ ಯದಿ ರಕ್ಷೋ ಭಯಂಕರಿ. ಇಲ್ಲಿದ್ದದ್ದು ಸೀತೆ ಅಲ್ಲವೇ ಅಲ್ಲ, ಆಕೆ ಪಾರ್ವತಿ ರುದ್ರದೇವರ ಮನೆಗೆ ಹೋಗ್ಬಿಟ್ಟಿದ್ದು. ಅಲ್ಲಿ ಕೈಲಾಸಕ್ಕೆ ತುಂಬಾ ಸತಿ ಕರೆದಿದ್ರಂತೆ ರುದ್ರದೇವರು, ನೀವು ಒಂಚೂರು ನಮ್ಮ ಮನೆಗೆ ಬರ್ಬೇಕು, ಒಂದ್ಸತಿ ನಮ್ಮ ಮನೆಗೆ ಬರ್ಬೇಕು. ಅದಕ್ಕೆ ಸೀತಾದೇವಿ ಅಂತೂ ಹಾಗೆ ಆಗಿಲ್ಲಪ್ಪ, ನಡಿ ನಿಮ್ಮ ಮನೆಗೆ ಹೋಗೋಣ ಅಂತ ರುದ್ರದೇವರ ಮನೆಗೆ ಹೋಗಿ ಪಾರ್ವತಿಯ ಆತಿಥ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಹೊರಟರು. ಇಲ್ಲಿ ಸೀತೆ ಸಂಬಂಧ ಇದೆ ಅಷ್ಟೇ ಹೊರತು ಇದು ಸೀತೆಯೇ ಅಲ್ಲ, ಸೀತೆಯ ಪ್ರತಿಕೃತಿ. ಅದೆಲ್ಲೋ ಈ ಮೇಣದ ಮ್ಯೂಸಿಯಂ ಇದೆ, ವ್ಯಾಕ್ಸ್ ಮ್ಯೂಸಿಯಂ. ಅದರಲ್ಲಿ ಏನು ಅಂದ್ರೆ ಎಲ್ಲ ವ್ಯಕ್ತಿಗಳ ಅವರು ಹೇಗಿದ್ದಾರೋ ಅದೇ ತರ ಇರುವ ಮೇಣದ ಪ್ರತಿಮೆಗಳನ್ನು ಮಾಡಿಟ್ಟಿರ್ತಾರೆ. ವ್ಯಾಕ್ಸ್ ಮ್ಯೂಸಿಯಂ ಯಾವುದೋ ಬೇರೆ ದೇಶದಲ್ಲಿದೆ, ಭಾರತದಲ್ಲಿ ಇದೆಯಲ್ವೋ ನಮ್ಗೆ ಗೊತ್ತಿಲ್ಲ. ಹಾಗಿರೋ ಹಾಗೆ ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗುವ ಪ್ರಸಂಗ ಬಂದಾಗ ಸೀತೆಯ ಪ್ರತಿಕೃತಿಯನ್ನು ತಯಾರು ಮಾಡಿ ಇಂದ್ರ, ಅಗ್ನಿ, ವೇದವತಿ ಎಲ್ಲರೂ ಅದರಲ್ಲಿ ಕೂತ್ಬಿಟ್ಟು, ಅಂಥ ಪ್ರತಿಕೃತಿಯನ್ನೇ ರಾವಣ ಮುಟ್ಲಿಕ್ಕೆ ಹೆದರ್ಕೊಂಡ್ಬಿಟ್ಟ. ಯಾಕೆ ಅಂದ್ರೆ ಸೀತೆ ನೋಡ್ಲಿಕ್ಕೆ ಸೀತೆ ಥರಾನೇ ಇದ್ಲಲ್ಲ, ಅದಕ್ಕೆ ಹೆದರಿಕೆ. ಏನ್ ಕಥೆ ತುಂಬಾ ಚೆನ್ನಾಗಿದೆ. ಎಷ್ಟೆಷ್ಟು ಪ್ರಮೇಯಗಳನ್ನ ರಾಜರು ಸಣ್ಣ ಸಣ್ಣ ಶ್ಲೋಕದಲ್ಲಿ ಅಡಗಿಸಿರ್ತಾರೆ ಅಂದ್ರೆ, ದಾಸರು ಹೇಳುವಾಗ ಚೆನ್ನಾಗಿ ಶಂಖ ಚಕ್ರ ಮುದ್ರೆಗಳನ್ನ, ಭಗವಂತನ ಚಿಹ್ನೆಗಳನ್ನ ಧರಿಸಿಕೊಳ್ಬೇಕು. ಯಾಕೆ ಧರಿಸಿಕೊಳ್ಬೇಕು ಅಂದ್ರೆ ಆ ಚಿಹ್ನೆ ನೋಡಿ ಯಮಭಟರು ಓಡ್ತಾರೆ. ಆ ಚಿಹ್ನೆಯನ್ನ ನೋಡಿದ್ರೆ ಸಾಕು ಯಮಭಟರು ಓಡ್ತಾರೆ. ನಿಜವಾಗಿ ಯಮಭಟರಿಗೆ ಯಾವುದರ ಹೆದರಿಕೆ ಗೊತ್ತೋ? ದೇವರ ಕೈಯಲ್ಲಿರುವ ಚಕ್ರದ ಹೆದರಿಕೆ, ದೇವರ ಕೈಯಲ್ಲಿರುವ ಶಂಖದ ಹೆದರಿಕೆ, ದೇವರ ಕೈಯಲ್ಲಿರುವ ಗದಾ ಪದ್ಮಗಳನ್ನು ಕಂಡ್ರೆ ಹೆದರಿಕೆ, ದೇವರನ್ನು ಕಂಡ್ರೆ ಹೆದರಿಕೆ ಅಂದ್ರೆ ಗೌರವ ಮಿಶ್ರಿತವಾದ ಭಯ. ಆದ್ರೆ ನಾವೇನು ಅದೇ ಚಕ್ರ ಇಟ್ಕೊಂಡಿಲ್ಲ. ಆ ಚಕ್ರ ಥರ ಇರೋ ಒಂದು ಚಕ್ರ ಯಾವುದೋ ತಾಮ್ರದಲ್ಲಿ ಮಾಡಿಸಿ ಅದನ್ನ ಗೋಪಿ ಚಂದನ ಕತ್ತಿ ನಾವು ಸುಮ್ಮನೆ ಮಾಡ್ಕೊಂಡ್ವಿ ಅಷ್ಟೇ. ಅದನ್ನ ನೋಡಿ ಹೆದರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಚಕ್ರ ಥರ ಕಾಣುತ್ತಲ್ಲ, ಅವರಿಗೆ ಹೆದರ್ತಾರೆ. ನಿಜವಾಗಿ ನಡೆಯುತ್ತೆ ಆಚಾರ್ಯ, ನಡೆಯುತ್ತೆ ನೋಡಿ. ಮನೆಗೆ ಬರ್ತೀವಿ, ಮನೆಗೆ ಬಂದಾಗ ಲೈಟ್ ಹಾಕೋಕ್ ಮುಂಚೆ ಎದುರುಗಡೆ ಚೇರ್ ಮೇಲೆ ಇನ್ನೊಂದು ಬಟ್ಟೆ ಗುಡ್ಡೆ ಇದ್ರೆ ಯಾರೋ ಕೂತಿರೋ ತರ ಅನಿಸ್ತಾ ಇದೆ. ದೀಪ ಹಾಕೋವರೆಗೂ ಹೆದರಿಕೆ ಆಗುತ್ತೆ, ದೀಪ ಹಾಕಿದ ಮೇಲೆ ಹೆದರಿಕೆ ಹೋಗುತ್ತೆ. ಅಂದ್ರೆ ನಿಜವಾದ ವಸ್ತುವಿನಿಂದ ಮಾತ್ರ ಹೆದರಿಕೆ ಆಗೋದಲ್ಲ, ಆ ವಸ್ತುವಿನ ಹೋಲಿಕೆ ಇರುವ ಇನ್ನೊಂದು ವಸ್ತುವಿನಿಂದಲೂ ಹೆದರಿಕೆ ಆಗುತ್ತೆ. ರಾವಣ ಸೀತೆಯನ್ನ ನೋಡಿ ಹೆದರಬೇಕಾದವ, ಸೀತೆಯ ಪ್ರತಿಕೃತಿಯನ್ನು ನೋಡಿಯೂ ಹೆದರಿದ. ಅವನನ್ನ ರಾವಣನಿಗೆ ಪ್ರತಿಕೃತಿಯನ್ನು ನೋಡ್ಲಿಕ್ಕೂ ಆಗಲಿ. ಏನಂದ್ರೆ ರಾಮಾಯಣ ಉಲ್ಲೇಖ ಮಾಡುತ್ತೆ, ದಿನಾ ರಾವಣ ಬರೋದಂತೆ. ಯಾವಾಗ ಅಂದ್ರೆ ಡ್ಯೂಟಿ ಟೈಮ್, ರಾತ್ರಿ. ಅದು ಏನಂದ್ರೆ ಭಾರಿ ವಿಚಿತ್ರ, ಹಗಲೆಲ್ಲ ಮಲಗೋದು. ರಾವಣನನ್ನ ರಾಕ್ಷಸ ಅಂತ ಯಾಕೆ ಕರೀತಾರೆ ಅಂತ ಏನ್ ಆಶ್ಚರ್ಯ. ರಾವಣನ ತಂದೆ ರಾಕ್ಷಸ ಅಲ್ಲ, ದೊಡ್ಡ ಋಷಿ. ರಾವಣನ ತಾಯಿ ರಾಕ್ಷಸಿಯಲ್ಲ, ಕೈಕಸಿ. ಈ ರಾವಣ ರಾಕ್ಷಸ ಯಾಕೆ ಅಂದ್ರೆ ಅದು ಯೋನಿ ಅಲ್ಲ, ಅದು ಬರ್ತ್ ಬರುವಂತದ್ದಲ್ಲ, ಅದು ಸ್ವಭಾವಕ್ಕೆ ಅನುಸಾರವಾದ ಹೆಸರು. ಯಾರು ಕೆಟ್ಟ ಕೆಲಸವನ್ನ ಮಾಡ್ತಾನೋ ಅವನನ್ನ ಸಮಾಜ ರಾಕ್ಷಸ ಅಂತ ಗುರುತಿಸಿ. ಮನುಷ್ಯರಾಗಿರಲ್ಲ. ಅದಕ್ಕೆ ನೋಡಿ, ತುಂಬಾ ಊಟ ಮಾಡೋರು ಏನ್ ಹೇಳ್ತಾರೆ ಸಾಮಾನ್ಯವಾಗಿ? ರಾಕ್ಷಸ ತಿಂದಿದ್ದಾರೆ. ತುಂಬಾ ಓದ್ದವ್ರಿಗೆ ಏನ್ ಹೇಳ್ತಾರೆ? ಒಂದು ರಾಕ್ಷಸ ಪಾಂಡಿತ್ಯ. ತುಂಬಾ ಬಲಿಷ್ಠರಿಗೆ ಏನ್ ಹೇಳ್ತಾರೆ? ಒಂದು ರಾಕ್ಷಸ ಬಲ. ಅಂದ್ರೆ ರಾಕ್ಷಸ ಈಕ್ವಲ್ಸ್ ಟು ಮನುಷ್ಯ ಅಲ್ಲ ಅಂತ ಅಷ್ಟೇ ಅರ್ಥ. ಜಗತ್ತನ್ನ ಗೋಳು ಇಟ್ಕೊಳ್ಳೋ ಕೆಲಸ ಮಾಡೋರು ಎಲ್ಲರೂ ರಾಕ್ಷಸರೇ. ರಾವಣಂಗೇನೋ 2 ಕೋರೆ ಹಲ್ಲು ಕೆಳಗಿಂದ 2 ಕೋರೆ ಹಲ್ಲು ಮೇಲಿಂದ ಬಂದಿರಲಿಲ್ಲ. ರಾವಣನು ನೋಡಕ್ಕೆ ನಮ್ಮ ಹಾಗೆ ಹಿಂದಿರ್ಬೋದು. ಅವನಿಗೆ 10 ತಲೆ ವರದಿಂದ ಬಂದಿತ್ತು. ಆದ್ರೆ ಅವನು
ತೊಂದರೆಗೊಳಪಡಿಸ್ತಾನೆ. ಅವನು ಬೆಳಗ್ಗೆ ಎಲ್ಲ ಮಲ್ಕೊಳ್ಳೋದು, ರಾತ್ರಿ ಆದ್ರೆ ಏಳೋದು. ಎದ್ದ ತಕ್ಷಣ ಮೊದಲನೇ ಕೆಲಸ ಕೆಲವರು ಬೆಡ್ ಕಾಫಿ ಅಂತ ತಗೊಂಡಂಗೆ ಅವನ ಹಾಸಿಗೆಯಲ್ಲೇ ತೂರಾಡೋ ದ್ರವ ಕುಡಿದು ಬಿಡ್ತಿತ್ತು. ತೂರಾಡ್ಕೊಂಡು ಬರೋದು. ಎಲ್ಲಿಗೆ ಬರೋದು? ಅಶೋಕವನಕ್ಕೆ, ಸೀತೆ ಹತ್ರ. ಸೀತೆ ನನ್ನ ಮದುವೆ ಆಗುದು, ಯಾವತ್ತು ಮುಹೂರ್ತ ಇಡ್ಲಿ, ಯಾವತ್ತು ಮುಹೂರ್ತ ಇಡ್ಲಿ. ಸೀತಾದೇವಿಯರನ್ನ ದಿನಾ ಬಂದು ಮದುವೆ ಆಗುವಂತ ಪೀಡಿಸ್ತಾ ಇದ್ದ, ಕಾಡಿಸ್ತಾ ಇದ್ದ. ಸುತ್ತಲೂ ಇರುವ ರಾಕ್ಷಸರಿಗೆ ಹೇಳ್ತಾ ಇದ್ದ, ನಾಳೆ ಸೀತೆ ನನ್ನ ಮದುವೆ ಆಗಿ ಕುತ್ಕೊಳ್ಳದೆ ಇದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇವಳನ್ನೇ ಬೇಯಿಸ್ಬಿಡಿ. ಇದೆಲ್ಲ ರಾಮಾಯಣ ಉಲ್ಲೇಖ ಮಾಡುತ್ತೆ. ಇಷ್ಟೆಲ್ಲ ದುಷ್ಟ ಒಂದು ದಿನ ಸೀತೆ ಮೈಗುಟ್ಟಿದ್ದ ಉಲ್ಲೇಖ ಮಾಡ್ತಾ ರಾಮಾಯಣ ಇಲ್ಲ. ಕೆಲವರೆಲ್ಲ ಇವತ್ತಿಗೆ ರಾವಣನ ಸಂತತಿಯವರು ಅಂತ ಹೇಳ್ಕೊಳ್ತಾರೆ. ಅವರೆಲ್ಲ ಹೇಳ್ತಾರೆ, ನೀವೇನೇ ಹೇಳಿದ್ರು ರಾವಣ ಎಷ್ಟು ದೊಡ್ಡ ಅವನು ಬ್ರಹ್ಮಜ್ಞಾನಿ ಅಂದ್ರೆ ಪರಸ್ತ್ರೀಯ ಮೈ ಮುಟ್ಲಿಲ್ಲ. ಸೀತೆಯನ್ನು ಅಷ್ಟು ತಿಂಗಳು ಅಶೋಕವನದಲ್ಲಿ ಇಟ್ಟಿದ್ರು, ಮೈ ಮುಟ್ಲಿಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಮುಟ್ಲಿಲ್ವೋ, ಮುಟ್ಟಕ್ಕಾಗ್ಲಿಲ್ವೋ? ನೀವೇನೇ ಹೇಳಿ ಆಚಾರ್ಯ, ನಾನು ಸಮುದ್ರ ಎಲ್ಲ ಹಾರಲ್ಲೋ ಹಾರಕ್ಕಾಗಲ್ಲ. ನಾವು ಹಾರಲ್ಲ ಅಂದ್ರೆ ಗೊತ್ತು, ನೀನು ಹಾರ್ತಿ. ಯಾರಿಗೆ ಡೌಟ್ ಬಂದಿತ್ತು? ಯಾರಿಗೂ ಡೌಟ್ ಇಲ್ಲ. ರಾವಣ ಮುಟ್ಲಿಲ್ವೋ, ಮುಟ್ಟಕ್ಕಾಗಲಿಲ್ಲ. ಸೀತೆಯ ಪ್ರತಿಕೃತಿಯನ್ನ ಮುಟ್ಲಿಕ್ಕಾಗದ ರಾವಣ. ರಾಜರಂತಾರೆ, ಪ್ರತಿಕೃತಿಯನ್ನೇ ರಾವಣನಂಥ ರಾವಣ ಮುಟ್ಲಿಕ್ಕಾಗದೆ ಇದ್ಮೇಲೆ ಸಾಕ್ಷಾತ್ ಲಕ್ಷ್ಮಿಯ ಸಾಮರ್ಥ್ಯ ಏನಿರಬೇಡ. ಪರಪುರುಷರ ಸ್ಪರ್ಶಕ್ಕೂ ಒಳಗಾಗದವಳು ಶ್ರೀ ಮಹಾಲಕ್ಷ್ಮೀ ದೇವಿ. ಹಾಗಾಗಿ ಅವಳ ಶುದ್ಧಿಯ ಬಗ್ಗೆ ಏನ್ ಮತ್ತೆ ಹೇಳಬೇಕಾಗೇ ಇಲ್ಲ. ಇದೇ ಲಕ್ಷ್ಮೀ ದೇವಿ ರುಕ್ಮಿಣಿಯಾಗಿದ್ದಾಳೆ ಕೃಷ್ಣನ ಅವತಾರದ ಪ್ರಸಂಗದಲ್ಲಿ. ಅವಾಗ ಯತಶ್ಚ ಭೀಷ್ಮಕ ಗೃಹೇ ರುಕ್ಮಿಣಿ ಶ್ರೀ ಸ್ವರೂಪಿಣಿ. ಏನ್ ಪ್ರಸಂಗ ನಡೀತು? ಎಲ್ಲ ಸೇರ್ಕೊಂಡ್ರು ಕೃಷ್ಣನ ಅಪೋಸ್ ಮಾಡ್ಬೇಕು ಅಂತ ಒಂದೇ ಗುರಿ, ಒಂದೇ ಅಜೆಂಡಾ, ಬೇರೆ ಬೇರೆ ಇಲ್ಲ. ಸಾಮಾನ್ಯ ಏನಂದ್ರೆ ಮದುವೆ ಮಾಡಿಕ್ಕೆ ಏನಿರುತ್ತೆ, ಮದುವೆ ಚೆನ್ನಾಗಾಗ್ಬೇಕು, ಊಟ ಚೆನ್ನಾಗಾಗ್ಬೇಕು, ಬಂದವರು ಚೆನ್ನಾಗಾಗ್ಬೇಕು, ಎಲ್ರಿಗೂ ದಕ್ಷಿಣ ತಾಂಬೂಲ ಇರಬೇಕು. ಈ ರುಕ್ಮಿಣಿ ವಿವಾಹದಲ್ಲಿ ಅದು ಏನೂ ಇಲ್ಲ. ಇದ್ದದ್ದೇ ಒಂದು ಉದ್ದೇಶ, ಕೃಷ್ಣನ್ ರುಕ್ಮಿಣಿ ಸಿಂಬಲ್ ಅಷ್ಟೇ. ಯಾರು ಬೇಕಾದ್ರೆ ಮದುವೆ ಆಗಲಿ. ಇದಕ್ಕೆಲ್ಲ ದೊಡ್ಡ ಕುಮ್ಮಕ್ಕಿ ಯಾರು ಅಂದ್ರೆ ಜರಾಸಂಧ. ಈ ಜರಾಸಂಧ ದೊಡ್ಡ ಫ್ಯಾಮಿಲಿ ಅಂದ್ರೆ ಶಿಷ್ಯ ಸಂಪತ್ತು ಅಂತ ಕರಿಬಾರ್ದದನ್ನ. ಕ್ಯಾನ್ಸರ್ ಇದ್ದ ಶಿಷ್ಯರ ದೊಡ್ಡ ಸಂತತಿ. ಯಾರ್ಯಾರು ಶಿಷ್ಯರಲ್ಲಿದ್ದವರು? ಶಿಶುಪಾಲ, ದಂತವಕ್ರ, ವಿದುರಥ, ರುಗ್ಮಿ, ಅವರ ಅಣ್ಣ ತಮ್ಮಂದರು, ಇವರು ಎಲ್ಲರೂ ಶಿಶುಪಾಲನ ಶಿಷ್ಯ. ಯಾರು? ಜರಾಸಂಧನ ಶಿಷ್ಯ. ಜರಾಸಂಧ ರುಗ್ಮಿನ್ ಕರೆದಂದ, ನೋಡು ನಿನ್ ತಂಗಿ ಯಾಕೋ ಕೃಷ್ಣನ್ ಹಿಂದೆ ಬಿದ್ದವಳು ಹಾಗೆ ಕಾಡುತ್ತಾಳೆ, ಕೃಷ್ಣನಿಗೆ ಮನಸ್ಸನ್ನಿಟ್ಟಿದ್ದಾಳಳು. ಆದರೆ ಕೃಷ್ಣನ್ ಮದುವೆ ಮಾಡ್ಕೊಡ್ಬೇಡ. ಓ ಆಯ್ತು ಗುರುಗಳೇ, ಮಧ್ಯಾಹ್ನಕ್ಕೆ ಮದುವೆ ಮಾಡ್ಕೊಳ್ಳಿ ಅಂತ. ಈಗ ಶಿಶುಪಾಲ ಇದ್ದಾರಲ್ಲ, ಇವನಿಗೆ ಮದುವೆ ಮಾಡಿ. ಅವನ ಹೆಸರೇ ಶಿಶುಪಾಲ, ಬೇಬಿ ಸಿಟ್ಟರ್. ಬೇಬಿ ಸಿಟ್ಟರ್ಗೆ ಜಗತ್ತಿನ ತಾಯಿಯನ್ನು ಕೊಟ್ಟು ಮದುವೆ ಮಾಡ್ಲಿಕ್ಕೆ ಹೊರಟಿದ್ರು ಅವರಲ್ಲಿ. ರುಕ್ಮಿಣಿ ದೇವಿಯರು ಕೃಷ್ಣನ್ ಪತ್ರ ಬರೆದ್ರು, ಸ್ವಾಮಿ ಹೀಗೆ ಮಾಡ್ತಾ ಇದ್ದಾರೆ, ನೀನ್ ನನ್ನ ಕೈ ಹಿಡಿದೇ ಇದ್ರೆ ನಾನು ಬದುಕೇ ಇರೋಲ್ಲ ತೀರ್ಮಾನ ಇತ್ತು. ರುಕ್ಮಿಣಿ ಮೊದಲ ಪ್ರೇಮ ಪತ್ರ, ಲವ್ ಲೆಟರ್. ಆದ್ರೆ ಅದು ಪ್ರೇಮ ಪತ್ರ ಅಲ್ಲ. ಅದೇನಂದ್ರೆ ಪ್ರೇಮ ಅಂದ್ರೆ ಸ್ನೇಹ, ಭಕ್ತಿ. ಆ ಭಾಗವತದ ಉಲ್ಲೇಖದಲ್ಲಿ ಆ ಶ್ಲೋಕಗಳನ್ನು ಓದಿದ್ರೆ ಅರ್ಥ ಆಗುತ್ತೆ. ಭಕ್ತಿಯನ್ನ ತುಂಬಿ ಆಕೆ ಬರೀತಾಳೆ. ರುಕ್ಮಿಣಿ ದೇವಿಯರು ಬರೀತಾರೆ, ಸ್ವಾಮಿ ಯಸ್ಯಾಗ್ರಿ ಪಂಕಜಾದ ಸ್ತವನ ಮಹಾಂತೋ ವಾಂಛಂತಿ ಮಾಮತಿರಿಲಾತ್ಮ ತಮೋಹತ್ಯೆ ಯದ್ಯಂಬುಜಾಕ್ಷ ನಲಭೇಯ ಭವತ್ ಪ್ರಸಾದಂ ಜಟ್ಯಾ ವಸು ವ್ರತಕೃಷ ಶತಜನ್ಮ ಭಿಸ್ಯ. ಆಕೆ ಅಂತಾಳೆ, ರುಕ್ಮಿಣಿ ನಿನ್ನ ಪಾದ ಕಮಲವನ್ನ ಎಲ್ಲ ದೇವಾನುದೇವತೆಗಳು ಬಯಸ್ತಾರೆ. ಒಂದು ಕ್ಷಣ ಭಗವಂತನ ಪಾದ ಸಿಕ್ಕರೆ ಸಾಕು ಅಂತ. ಹಾಗಾಗಿ ನಾನು ನಿನ್ನನ್ನೇ ಬಯಸ್ತೇನೆ. ಇದು ಸಹಜ, ಇದರಲ್ಲಿ ಏನೋ ಅಸಹಜತೆ ಇಲ್ಲ. ಅಲ್ಲ, ನಾನು ಈ ಜನ್ಮದಲ್ಲಿ ಈ ಅವತಾರದಲ್ಲಿ ನಾನು ಬಿಸಿ ಇದ್ದೀನಿ, ನಾನು ನಿನಗೆ ಸಿಗೋಲ್ಲ ಅಂದ್ರೆ, ಹಾಗಾದ್ರೆ ನೀನು ಸಿಗೋವರೆಗೂ ನಾನು ವ್ರತ ಮಾಡಿ ದೇಹವನ್ನ ಸವಿಸಿ 100 ಜನ್ಮ ಬೇಕಾದರೂ ಪಡೆದೇನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ನಾನು ಮದುವೆ ಆಗೋಲ್ಲ ಅಂತ ರುಕ್ಮಿಣಿ ದೇವಿಯರು ಪತ್ರ ಬರೆದ್ರೆ, ಕೃಷ್ಣ ಅನಾಯಾಸವಾಗಿ ಬಂದ. ಎಲ್ಲ ನೋಡ್ತಾ ಇದ್ದಾರೆ, ಜರಾಸಂಧ, ಶಿಶುಪಾಲ, ರುಕ್ಮಿ ಎಲ್ಲ ನೋಡ್ತಾ ಇದ್ರು ಕಣ್ಬಿಟ್ಕೊಂಡು. ರುಕ್ಮಿಣಿ ದೇವಿಯರು ಕುಲದೇವಿ ದರ್ಶನವನ್ನು ಮಾಡಿಕೊಂಡು ಬಂದವರು ಕೃಷ್ಣನ್ ಈಗಾಗಲೇ ಪತ್ರ ಬರ್ತಿದ್ರಲ್ಲ, ಅವಾಗೆಲ್ಲ ಮೆಸೇಜ್ ಮಾಡೋದು. ಈ ಮೆಸೇಜ್ ಎಲ್ಲ ಭಾರಿ ಸುಲಭ ಮಾಡಿದ್ರೆ ಖಂಡ ಮೆಸೇಜ್ ರಪ್ಪದ ರಿಪ್ಲೈ ಬರ್ತದೆ. ಅವಾಗೆಲ್ಲ ಹಾಗಿಲ್ಲ. ಹಾಗಾಗಿ ಎಷ್ಟು ಭಾಗವತ ವರ್ಣನೆ ಅಂದ್ರೆ, ರುಕ್ಮಿಣಿ ದೇವಿಯರು ಕುಲದೇವತಾ ದರ್ಶನವನ್ನು ಮಾಡಿಕೊಂಡು ಹೊರಗೆ ಬಂದವರು ಹೀಗೆ ತಲೆ ಎತ್ತಿ ನೋಡ್ತಾ ನಡೀತಾ ಇದ್ದಾರೆ. 2 ಸಾಲಲ್ಲಿ ಜನ ನಿಂತಿದ್ದಾರೆ. ಜನ ಅಂದ್ರೆ ಯಾರು? ನಾರ್ಮಲ್ ಪೀಪಲ್ ಅಲ್ಲ,
ಆ ಊರಿನ ಪ್ರಜೆಗಳು ಕೆಲವರೇ ಆದರೂ ಪ್ರಾಯ ಎಲ್ಲ ರಾಜಭಟರು ರುಕ್ಮಿಣಿಯ ಕಾವಲಿಗೆ. ಯಾಕೆಂದ್ರೆ ಕೃಷ್ಣ ಆಗ್ಲೇ ಒಂದು ಯಾವ ವಿದರ್ಭ ದೇಶ ಇದೆ ಅದರ ಹೊರಭಾಗದ ಕುಂಡಿನಪುರ ಅಂತ ಅವನ ರಾಜಧಾನಿ, ಅದರ ಹೊರಭಾಗದ ಉಪವನದಲ್ಲಿ ಅದಾಗಲೇ ಕೃಷ್ಣ ಬಿಡಾರ ಹೂಡ್ಬಿಟ್ಟಿದ್ದ. ಹಂಗಾಗಿ ಜರಾಸಂಧಂಗೆ ಗೊತ್ತಿತ್ತು ಕೃಷ್ಣ ಬಂದಿದ್ದಾನೆ, ಏನೋ ಮಾಡಿ ರುಕ್ಮಿಣಿ ಕರ್ಕೊಂಡು ಹೋಗ್ಬಿಡ್ತಾನೆ. ಸೊ ಎಲ್ಲ ಅಂದ್ರೆ ಕೃಷ್ಣ ಯಾರಿಗೂ ಗೊತ್ತಾಗದ ಹಾಗೆ ರುಕ್ಮಿಣಿಯನ್ನ ಅಪಹರಿಸಿಕೊಂಡು ಹೋದದ್ದಲ್ಲ, ಎಲ್ಲರೂ ನೋಡ್ತಾ ಇರುವಾಗ ಹಾಡ ಹಗಲಿನಲ್ಲಿ ರುಕ್ಮಿಣಿಯನ್ನ ಕರ್ಕೊಂಡು ಹೋದ. ಎಲ್ಲರೂ ನೋಡ್ತಾ ಇದ್ರು, ರುಕ್ಮಿಣಿ ಹೀಗೆ ನೋಡ್ತಾ ಇದ್ರು, ಕೃಷ್ಣ ಬಂದಿದ್ದಾನ ಅಂತ. ದೂರದಲ್ಲಿ ಕೃಷ್ಣ ಕಂಡ ಹೋಗೋ ರಸ್ತೆ, ರುಕ್ಮಿಣಿ ತಲೆನೇ ಎತ್ತಲಿಲ್ಲ. ಕೃಷ್ಣ ಬಂದಿದ್ದಾನಲ್ಲ, ಇನ್ ನಾನೇನ್ ಚಿಂತೆ ಮಾಡ್ಬೇಕಿಲ್ಲ, ತಲೆ ಬಗ್ಗಿಸಿ ನಡ್ಕೊಂಡು ಹೊರಟ್ಲು. ಕೃಷ್ಣ ತನ್ನ ರಥದ ಹತ್ತಿರ ಬರೋವರೆಗೂ ಕಾಲ ರಥ ನಿಲ್ಲಿಸ್ಕೊಂಡೇ ರೆಡಿಯಾಗಿ. ರುಕ್ಮಿಣಿ ಬಂದ ಕೂಡಲೇ ಹಣ ಮತ್ತು ಎಡಗೈಯನ್ನು ಬಳಸಿ ಆಕೆಯ ನಡುವನ್ನು ಬಳಸಿದ. ರಪ್ಪನ್ ಎತ್ತದ ನೋಡಿ, ಕೃಷ್ಣ ರಥದ ಮೇಲಿದ್ದಾನೆ, ರುಕ್ಮಿಣಿ ನಡ್ಕೊಂಡು ಬರ್ತಿದ್ದಾಳೆ. ಏನು ಆಶ್ಚರ್ಯ ಅಂದ್ರೆ ನಡ್ಕೊಂಡು ಬರ್ತಾಳೆ ರುಕ್ಮಿಣಿ. ಈ ಕ್ರಿಕೆಟ್ ಆಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಏನಂದ್ರೆ ನಾವು ನಿಂತಿರ್ತೀವಿ, ಬಾಲರ್ ಓಡ್ಕೊಂಬಂದು ಎಸಿತಾರೆ ಬಾಲ್, ಅದು ನೋಡಿಯೋದು ಭಾರಿ ಕಷ್ಟ. ಬಾಲು ಅಲ್ಲೇ ಇತ್ತು, ನಾವು ಅಲ್ಲೇ ಇದ್ದಿದ್ರೆ ಸುಮ್ಮನೆ ಹಿಂಗೆ ಹೊಡಿಬೋದು, ಮಕ್ಕಳು ಹೊಡಿತಾರೆ. ರುಕ್ಮಿಣಿ ನಡ್ಕೊಂಡು ಬರ್ತಾ ಇದ್ದ, ಕೃಷ್ಣ ನಿಂತಿದ್ದಾನೆ. ನಡ್ಕೊಂಡು ಬರೋ ರುಕ್ಮಿಣಿ ಬೀಳದೆ ಇರೋ ಹಾಗೆ ಅನಾಮತ್ತು ಅವಳನ್ನ ಎಡಗೈಯಲ್ಲಿ ಎರಡು ಕೈಯಲ್ಲಿ ಬಾ ಅಯ್ಯೋ ಅಮ್ಮ ಅನ್ಕೊಂಡು, ಹಾಗಲ್ಲ, ಅನಾಮತ್ತು ಹಿಡಿದು ಎತ್ತಿ ರಥದಲ್ಲಿ ಕುಡಿಸ್ಕೊಂಡು ನಡೆಯಿರಿ. ಕಣ್ಣು ರೆಪ್ಪೆ ಮುಚ್ಚಿ ಬಿಡುವಷ್ಟರೊಳಗೆ ರುಕ್ಮಿಣಿ ಇಲ್ವೇ ಇಲ್ಲ. ರಾಜರಂತಾರೆ ಅಷ್ಟು ಮಂದಿ ಸೈನ್ಯ, ಜರಾಸಂಧ, ಶಿಶುಪಾಲ, ದಂತವಕ್ರ ಎಲ್ಲ ದೊಡ್ಡ ಹೆಸರಿನ, ಒಂದು ಲೆಕ್ಕಕ್ಕೆ ಇವತ್ತಿನ ಕಾಲದಲ್ಲಿ ಹೇಳೋದಾದ್ರೆ ದೊಡ್ಡ ಕುಖ್ಯಾತರಾದಂತಹ ರೌಡಿಗಳೆಲ್ಲ, ಅಷ್ಟು ದೊಡ್ಡವರೆಲ್ಲ ಇರುವಾಗಲೂ ಅವ್ರು ಯಾರಿಗೂ ರುಕ್ಮಿಣಿಯನ್ನ ಮುಟ್ಲಿಕ್ಕಾಗಿಲ್ಲ. ಯಾರಿಗೂ ಮುಟ್ಲಿಕ್ಕಾಗದ ರುಕ್ಮಿಣಿಯನ್ನ ಅನಾಮತ್ತು ಹಿಡಿದು ಎತ್ತಿ ರಥದಲ್ಲಿ ಕೂಡಿಸ್ಕೊಂಡ ಕೃಷ್ಣ ಬರಮ್ಮ ತೀರ್ಮಾನ ನೀ ಮಾಡಿ. ಹಾಗಾಗಿ ಎಲ್ಲ ಬಗೆಯ ಅವತಾರಗಳಲ್ಲಿ ಮೂಲ ರೂಪದಲ್ಲಿ ಯಾವ ಭಾಗವನ್ನ ನೋಡಿದ್ರೂ ರಮಾದೇವಿಯರು ಭಗವಂತನಲ್ಲಿ ಅತ್ಯಂತವಾದ ಶುದ್ಧ ಮನಸ್ಸು. ಅವರಿಗೆಲ್ಲೂ ದೇವರಿಗೆ ಲಕ್ಷ್ಮೀ ದೇವಿಯಲ್ಲಿ ಯಾವುದೇ ಸಂಶಯ ಇಲ್ಲ, ಲಕ್ಷ್ಮೀ ದೇವಿಯ ಭಗವಂತನಲ್ಲಿ ಯಾವ ಸಂದೇಹವೂ ಇಲ್ಲ. ಭಗವಂತನ ಸರ್ವೋತ್ತಮತ್ವವನ್ನ, ಭಗವಂತನೇ ನನ್ನ ಅನುಗ್ರಾಹಕ ಅನ್ನುವ ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ತಿಳಿದುಕೊಂಡವರು ಲಕ್ಷ್ಮೀ ದೇವಿಯರು ಅಂತ ಹೇಳ್ತಾ, ಅವರು ಮುಂದೆ ವಾದಿರಾಜ ಸ್ವಾಮಿಗಳು ಭಾಗವತದಲ್ಲಿ ಬರುವ ಒಂದು ಕಥೆಯನ್ನು ಉಲ್ಲೇಖ ಮಾಡಿ ರುಕ್ಮಿಣಿ ರೂಪದಲ್ಲಿ ಲಕ್ಷ್ಮೀ ದೇವಿಯರು ಭಗವಂತನಲ್ಲಿ ತೋರಿಸಿದ ನೈಷ್ಠಿಕ ಭಕ್ತಿ ಎಂಥದ್ದು ಅದನ್ನು ಉಲ್ಲೇಖ ಮಾಡ್ತಾ ಅವರಂತಾರೆ, ಪ್ರೇಮ ಕಲಹ ನಡೀತದೆ ಕೃಷ್ಣ ರುಕ್ಮಿಣಿಯರಿಗೆ. ಅದೇನಂದ್ರೆ ಮದುವೆ ಆಗಿ ಒಂದಿಷ್ಟು ವರ್ಷ ಆಗಿತ್ತು, ಎಲ್ಲ ಊಟ ಎಲ್ಲ ಮುಗಿಸಿ ಕೃಷ್ಣ ಕೂತಿದ್ದ ಮಧ್ಯಾಹ್ನ ಹಂಸತೂಲಿಕಾ ದಂತದಲ್ಲಿ ಹಾಗೆ ತುಕ್ಕೊಳ್ತಾ ಇರುವಾಗ ರುಕ್ಮಿಣಿ ದೇವಿಯರು ತಾಂಬೂಲ ಮಡಚಿ ತಗೊಂಡು ಬಂದ್ರೆ ಕೃಷ್ಣ ಬಾಯಿಗೆ ಹಾಕೊಂಡು ರುಕ್ಮಿಣಿ ನಿಂತಿದ್ನಲ್ಲ ತಾಂಬೂಲ ಕೊಟ್ಟು ಕೈ ಹಿಡಿದು ಪಕ್ಕದಲ್ಲಿ ಕೂಡಿಸ್ಕೊಂಡು ರುಕ್ಮಿಣಿ ನೋಡ್ತಾ ಅಂದ, ನಮ್ಮ ಯಾಕೆ ಮದುವೆ ಆದೀನಿ? ಯಾರಾದ್ರೂ ಈ ಪ್ರಶ್ನೆ ಕೇಳೋ ಧೈರ್ಯ ಮಾಡ್ತೇವ ನಾವು? ಸುಮ್ಮನಿರ್ಗಪ್ಪ, ಹಾಗಿರೋದಾಗಿದೆ, ಹಾಗೆ ಉಳಿರಿ. ಕೃಷ್ಣ ಕೇಳಿದಾಗ ನಮ್ಮನ್ನು ಯಾಕೆ ಮದುವೆ ಆದೀನಿ, ಏನಿತ್ತು ಅಂತ ಮದುವೆ ಆದೀನಿ? ಕುಲ ಇಲ್ಲ, ಗೋತ್ರ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಸಿಂಹಾಸನ ಇಲ್ಲ, ಬಲ ಇಲ್ಲ, ಊಟ ಇಲ್ಲ, ಸಮಾಜದಲ್ಲಿ ಒಂದು ಮರ್ಯಾದೆ ಇಲ್ಲ ನಮ್ಗೆ ಅಂತ ಕೃಷ್ಣ. ಭಾಗವತದ ಮಾತು, ರಾಜಭ್ಯೋ ಬಿಭ್ಯತ ಸುಭ್ರು ಸಮುದ್ರಂ ಶರಣಂ ಗತ ಬಲವದ್ಧಿ ಕೃತದ್ರೇಷಾಂ ಕಾಯಸ್ತ್ಯಕ್ತದೃಪಾಸನ ಅಸ್ಪಷ್ಟ ವರ್ತ್ಮನಾಂ ಪುಂಸಾಂ ಅಲೋಕ ಪಥಮೀಷಾಂ ಆಸ್ಥಿತ ಪದವೀಂ ಸುಭ್ರು ಪ್ರಾಯಸ್ಸೀದಂತಿ ಯೋಷಿತಃ. ಕೃಷ್ಣ ಕೇಳಿದ ರುಕ್ಮಿಣಿ, ನನ್ನನ್ನು ಯಾಕೆ ಮದುವೆ ಆದಿ ನೀವು? ಬಹಳ ಡೌಟ್. ಯಾಕೆ ಅಲ್ಲ, ನಿನ್ಗೇನ್ ಕಮ್ಮಿ? ಭಗವಂತ ಅಂದ, ನೋಡಮ್ಮ, ನಾವು ಸಮುದ್ರದಲ್ಲಿ ವಾಸ ಮಾಡಿ, ಸಮುದ್ರದ ಮಧ್ಯದಲ್ಲಿ ದ್ವಾರಕಾ ಪಟ್ಟಣದಲ್ಲಿ ವಾಸ ಮಾಡ್ತೇವೆ. ಅದರಿಂದೇನೋ ನಮ್ದು ದೊಡ್ಡಸ್ತಿಗೆ ಅನ್ಕೋಬೇಡ, ನೀರಲ್ಲಿ ವಾಸ ಮಾಡೋದಲ್ಲದೆ ಸಮುದ್ರದಲ್ಲೂ ವಾಸ ಮಾಡ. ನಾವು ಸಮುದ್ರಕ್ಕೆ ಹೋಗಿದ್ದೆ ರಾಜನಿಗೆ ಹೆದರ್ಕೊಂಡು, ಜರಾಸಂಧ, ಕಾಲಯವರ ಇವರಿಗೆಲ್ಲ ಹೆದರ್ಕೊಂಡು ನಾವು ಸಮುದ್ರದಲ್ಲಿ ಮನೆ ಮಾಡಿ.
ಅಂದ್ರೆ ಹೆದರಿ ಊರ್ ಬಿಟ್ಟು ಹೋದವ್ರು ನಾವು. ನಮ್ದು ನಿಜವಾಗಿ ನೇಟಿವ್ ಪ್ಲೇಸ್ ಯಾವುದು? ಮಧುರಾ ಪಟ್ಟಣ. ಊರು ಬಿಟ್ಟು ತಲೆ ಒರೆಸ್ಕೊಂಡ್ವಿ. ಯಾಕೆ? ಜರಾಸಂಧನ ಹೆದರಿಕೆಗೆ. ಅಯ್ಯೋ ಜರಾಸಂಧ ಬಂದ್ಬಿಟ್ಟ. ಹಾಗಾಗಿ ನಾವೇನು ಬಲಿಷ್ಠರು ಅಲ್ಲ. ಹೋಗ್ಲಿ, ನೀವು ಬಲಿಷ್ಠರಲ್ಲದೆ ಇರಬಹುದು, ಆದ್ರೆ ಬಲಿಷ್ಠರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಸ್ನೇಹ ಸಂಬಂಧಗಳನ್ನು ಇಟ್ಕೊಂಡಿದ್ದೀವಿ, ಆದ್ರಿಂದ ನನ್ನನ್ನು ಮದುವೆ ಆಗಿದೀವಿ ಅಂದ್ರೆ ನಮ್ದು ಏನಂತಾರೆ ನೆಟ್ವರ್ಕ್ ಚೆನ್ನಾಗಿದೆ, ಕಾಂಟ್ಯಾಕ್ಟ್ ಚೆನ್ನಾಗಿದೆ ಅಂತ ಮದುವೆ ಆಗಿ. ಅದೂ ಇಲ್ಲ, ಇನ್ಫ್ಲೂಯೆನ್ಸೂ ಇಲ್ಲ. ಯಾಕೆ? ಬಲವದ್ಭಿ ಕೃತದ್ವೇಷ. ಜಗತ್ತಲ್ಲಿ ಯಾರ್ಯಾರು ಬಲಿಷ್ಠರಿದ್ದಾರೋ ಎಲ್ಲರೂ ನಮಗೆ ಶತ್ರುಗಳೇ ತಿಳ್ಕೊಂಡು. ಯಾರ್ಯಾರಿದ್ದಾರೆ ಜಗತ್ತಲ್ಲಿ? ಜರಾಸಂಧ ಆ ಕಾಲದ ಅತ್ಯಂತ ಬಲಿಷ್ಠ ರಾಜ, ಅವನು ನಮಗೆ ಶತ್ರು. ಶಿಶುಪಾಲ ನಮಗೆ ಶತ್ರು. ರುಕ್ಮಿ ನಿಮ್ಮ ಅಣ್ಣ, ಅವನೇ ನಮಗೆ ಶತ್ರು. ಇನ್ನು ದತ್ತವಕ್ರ ಅವನು ನಮಗೆ ಶತ್ರು. ಕಂಸ ಅವನು ನಮಗೆ ಶತ್ರು ಆಗಿದ್ದವು. ಕಂಸದ ಸಂತಾನ ಬೆಳೆಯಲಿಲ್ಲ, ಪುಣ್ಯ. ಎಲ್ಲ ಜಗತ್ ಪೌಂಡ್ರಕ ವಾಸುದೇವ ನಮ್ ಶತ್ರು, ಶೃಗಾಲ ವಾಸುದೇವ ನಮ್ ಶತ್ರು. ನೋಡಿ, ಇವರೆಲ್ಲ ಕೃಷ್ಣನಿಗೂ ಯಾರ ತಂದೆಯೋ ಅದೇ ತಂದೆಯಿಂದ ಹುಟ್ಟವರು, ಒಂದೇ ತಂದೆಯನ್ನ ಹಂಚಿಕೊಂಡವರು ಇವರೆಲ್ಲ. ಯಾರು? ಶೃಗಾಲ, ಪೌಂಡ್ರಕ, ಇವರೆಲ್ಲ ಅಂದ್ರೆ ಕಸಿನ್ಸ್. ಇವರೇ ನಮ್ ಶತ್ರು. ಜಗತ್ತಲ್ಲಿರೋ ಎಲ್ಲಾ ಬಲಿಷ್ಠರ ವೈರವನ್ನು ನಾ ಕಟ್ಕೊಂಡಿದ್ದೆ. ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ. ಇನ್ನೇನು ಇಲ್ಲ, ಏನಾದ್ರೂ ರಾಜ ಸಿಂಹಾಸನ ಮೇಲೆ ಕೂತ್ರೆ ಅದಕ್ಕೊಂದು ಗತ್ತು, ಅದಕ್ಕೆ ನೀನ್ ಮದುವೆ ಆದ. ಕೃಷ್ಣ ಅಂತ ನಮಗೆ ಸಿಂಹಾಸನವೇ ಇಲ್ವಲ್ಲ, ಪ್ರಾಯ ತ್ಯಕ್ತೋಪಾಸನ. ಯಾಕೆ? ನಾವು ಯದುವಿನ ವಂಶದಲ್ಲಿ ಬಂದು, ಯದುವಿನ ವಂಶದಲ್ಲಿ ಬಂದವರಿಗೆ ಸಿಂಹಾಸನ ಇಲ್ಲ, ಯಯಾತಿಯ ಶಾಪ. ಪುರುವಿನ ವಂಶದಲ್ಲಿ ಬಂದವರೇ ರಾಜ ಆಗ್ಬೇಕು ಅಂತ ಯದು, ಪುರ್ವಸು, ದೃಕ್ಯು ಅನ್ನೋ 4 ಮಂದಿಗೂ ರಾಜ್ಯ ಸಿಂಹಾಸನ ಬರಲೇ. ಹಾಗಾಗಿ ನಮ್ಗೆ ಆಲ್ಮೋಸ್ಟ್ ಇನ್ನೇನು ಚೇಂಜ್ ಆಗಲ್ಲ ಅಂತ ಕೃಷ್ಣ. ಪ್ರಾಯ ಮೇ ಬಿ ಇನ್ನೇನು ನಮ್ಗೆ ಸಿಂಹಾಸನ ಸಿಗಲ್ಲ. ಆಗೋಯ್ತು, ಮದುವೆ ಆಯ್ತು, ಮಕ್ಕಳಾಯ್ತು, ಇನ್ನೇನು ಸಿಂಹಾಸನ ಇನ್ನೇನು ಗಲಾಟೆ ಮಾಡಿ ಇಲ್ಲ, ಅದೂ ಇಲ್ಲ. ಇನ್ನು ಇಲ್ಲ, ನೀವು ಹೋಗುವ ದಾರಿ ಬಹಳ ಚೆನ್ನಾಗಿದೆ, ನಿಮ್ಮ ಏನಂತಾರೆ ನಿಮ್ಮ ತತ್ವಗಳು, ನಿಮ್ಮ ಸಿದ್ಧಾಂತವನ್ನ ಮೆಚ್ಚಿ ಬಂದೆ, ನಿಮ್ಮ ನಡತೆಯನ್ನ ನೋಡಿ ಬಂದೆ. ಅಯ್ಯೋ ನಂಗೆ ಗೊತ್ತಿಲ್ಲ, ನಾನು ಏನ್ ಮಾಡ್ತೀನಿ ಅಂತ ನಿನಗೆ ಗೊತ್ತಾಯ್ತು ಅಂತ ಕೃಷ್ಣ. ಯಾಕೆ? ನಾನು ಚಿಕ್ಕವನಿದ್ದಾಗ ಕದ್ದೆ, ದೊಡ್ಡವನಾದ್ಮೇಲೆ ಗೀತೋಪದೇಶ ಮಾಡಿದೆ. ನಂಗೆ ಗೊತ್ತಿಲ್ಲ, ಅಸ್ಪಷ್ಟ ವರ್ತಮಾನ. ನನ್ನ ದಾರಿ, ವರ್ತಮ ಅಂದ್ರೆ ದಾರಿ, ನನ್ನ ದಾರಿ ಯಾವುದು ಅಂತ ನನಗೆ ಕನ್ಫ್ಯೂಷನ್ ಇದೆ. ನೀನ್ ಹೆಂಗೆ ನನ್ನ ಮೆಚ್ಕೊಂಡಿಯಪ್ಪ? ಇನ್ನು ಏನೋ ಕೃಷ್ಣ ಅಂತಾನೆ, ಪ್ರಾಯಸ್ಸೀದಂತಿ ಯೋಷಿತ. ಪ್ರಾಯ ಹೆಂಗಸರಿಗೆ ನಮ್ಮನ್ನು ನೋಡಿದ್ರೆ ಭಯ ಆಗುತ್ತೆ. ಹುಡುಗ ಎಂಥವನಿರ್ಬೇಕು ಮದುವೆ ಆಗಲಿಕ್ಕೆ? ಒಂದು ಫೋಟೋ ನೋಡಿದ ತಕ್ಷಣ ಖುಷಿ ಆಗುತ್ತೆ, ಎರಡನೇದು ಮಾತಾಡಿದಾಗ ಪರವಾಗಿಲ್ಲ ಮದುವೆ ಆಗ್ಬೋದು ಅನ್ನಿಸ್ಬೇಕು. ಫೋಟೋ ನೋಡಿದಾಗಲೇ ಹೆದರಿಕೆ ಬರೋ ತರ ಹುಡುಗ ಇದ್ರೆ ಹೆಂಗೆ ಮದುವೆ ಆಗೋದು ಅವನು? ಹಾಗಾಗಿ ನಮ್ಮಂಥವರಿಂದ ಏನೂ ಇಲ್ಲ. ನಮ್ಗೆ ಸಿಂಹಾಸನ ಇಲ್ಲ, ನಮ್ಗೆ ಅಧಿಕ ಸಂಪತ್ತಿಲ್ಲ, ಅಧಿಕಾರ ಇಲ್ಲ, ಒಳ್ಳೆ ಇನ್ಫ್ಲೂಯೆನ್ಸ್ ಇಲ್ಲ, ಒಳ್ಳೆ ಸತ್ಕುಲ ಪ್ರಸೂತರೋ ಅದು ಅಲ್ಲ, ಹೋಗಿ ಎಲ್ಲರ ಅನುಗ್ರಹಕ್ಕೆ ಪಾತ್ರರೋ ಅದು ಇಲ್ಲ, ಹೋಗಿ ಎಲ್ಲರ ತಲೆ ಎತ್ತಿ ಓಡಾಡಬಹುದು ಅದು ಇಲ್ಲ. ಎಂಥ ನಮ್ ಕಟ್ಕೊಂಡು ಬಿಟ್ಟಿಯಲ್ಲ ರುಕ್ಮಿಣಿ ನೀನು. ಇಷ್ಟಕ್ಕೆ ನಿಲ್ಲಿಲ್ಲ, ಕೃಷ್ಣನಿಗೆ ಇನ್ನೂ ತುಂಬಾ ಮಾತುಗಳಿದೆ. ರುಕ್ಮಿಣಿಗೆ ಕಣ್ಣಲ್ಲಿ ನೀರು ಬಂದು ಆಕೆ ಮೂರ್ಛಿತಳಾಗ್ಬಿಟ್ಟು, ಅಯ್ಯೋ ಇದೇನೋ ನಮ್ಮ ಮನೆಯವ್ರು ಹಿಂಗೆ ಹೇಳ್ತಾ ಇದ್ದಾರೆ, ಅಂದ್ರೆ ಏನೋ ಹೊಸ ಸ್ಕೀಮ್ ಹಾಕ್ಬಿಟ್ರೆ ಹಾಗೆ ನಮ್ಮ ಮನೆಯವರು ಅಂತ ರುಕ್ಮಿಣಿಗೆ ಭಯ ಆಯ್ತು. ಭಾಗವತ ಉಲ್ಲೇಖ ಮಾಡಿ ಕೊನೆಗೆ ಕೃಷ್ಣ ಎಬ್ಬಿಸ್ದ. ರುಕ್ಮಿಣಿ ಎದ್ಕೂತಂದು, ಏನ್ ಸ್ವಾಮಿ ಏನೇನೋ ಹೇಳಿದ್ದೆಲ್ಲ ನಿನ್ ಬಗ್ಗೆ, ನೀನ್ ಹೇಳಿದ್ದೆಲ್ಲ ನಿಜಾನೇ ಅಲ್ಲ, ಏನ್ ನಿಜ? ಕೃಷ್ಣಂಗೆ ರುಕ್ಮಿಣಿ ಅಂತಾಳೆ, ಏನ್ ಹೇಳ್ದಿ? ರಾಜಭ್ಯ ವಿಘ್ರತಃ ಸಮುದ್ರಂ ಶರಣಂಗತ ಅಂತ ಹೇಳಿದೆಯಲ್ಲ, ರಾಜರಿಗೆ ಹೆದರಿಕೊಂಡು ಸಮುದ್ರವನ್ನ ತಲುಪಿದಿ ಅಂತ. ನೀ ಸಮುದ್ರಕ್ಕೆ ಹೋಗಿದ್ದ ಅದಕ್ಕಲ್ಲ ಸ್ವಾಮಿ, ನನ್ ಗೊತ್ತು ಒಂದು ರುಕ್ಮಿಣಿ, ನನ್ ಗೊತ್ತು ನೀನ್ ಸಮುದ್ರಕ್ಕೆ ಹೋಗಿದ್ದ ಯಾಕೆ ಅಂದ್ರೆ ನಿನ್ನನ್ನು ಹುಡುಕೋರು ಹೇಗೆ ಹುಡುಕ್ಬೇಕು ಅಂತ ತೋರಿಸ್ಲಿಕ್ಕೆ ಸಮುದ್ರಕ್ಕೆ ಹೋಗಿ. ಸಮುದ್ರ ಅಂದ್ರೆ ಜನರಿಂದ ದೂರವಾಗಿರುವ ಪ್ರದೇಶ, ಅಲ್ಲಿ ಯಾರು ಮನುಷ್ಯರು ಸಿಗಲ್ಲ ಸಮುದ್ರದಲ್ಲಿ, ನೀನು ಮೊಸಳೆ ಸಿಗ್ಬೋದಾಗಿ. ನೀನ್ ಅಂಥ ಜಾಗದಲ್ಲಿ ಹೋಗೋ ಮೂಲಕ ನೀನ್ ನಮ್ಗೆ ತೋರಿಸ್ತಾ ಇದ್ದೀನಿ ಅಂದ್ರೆ, ನಾನ್ ಬೇಕಾದ್ರೆ ನೀನು ಜನಸಾಗರದಿಂದ ಹೊರಬನ್ನಿ, ಎಲ್ಲರಿಂದ ದೂರವಾಗಿ ಕೂತು ತಪಸ್ಸು ಮಾಡಿದ್ರೆ ನಾನು ಸಿಗ್ತೇನೆ, ಇರ್ತಿದ್ರೆ ನಾನು ಸಿಗಲ್ಲ ಅಂತ ತೋರಿಸ್ಲಿಕ್ಕೆ ನೀನು ಸಮುದ್ರಕ್ಕೆ ಹೋಗಿ. ರಾಜನಿಗೆ ಹೆದರ್ಕೊಂಡ. ಇನ್ನೇನಂದಿ ನೀನು ಹೇಳಿದಿ ಬಲವದ್ಭಿ ಕೃತದ್ವೇಷ. ಎಷ್ಟು ಒಳ್ಳೆ ಅರ್ಥ ಮಾಡ್ತಾ ರುಕ್ಮಿಣಿ ದೇವಿ ಮಾತಿಗೆ ಅಂದ್ರೆ, ಹೌದು ಸ್ವಾಮಿ ನಿಮಗೆ ಬಲಿಷ್ಠರ ಜೊತೆ ವೈರ ಇದೆ, ಹೌದು. ಆದ್ರೆ ಬಲಿಷ್ಠರು ಯಾರು? ಈ ರಾಜರಲ್ಲ, ಇವರೆಲ್ಲ ಯಾರು ಬಲಿಷ್ಠರಲ್ಲ. ರುಕ್ಮಿಣಿ ದೇವಿ ಅಂತಾರೆ ಬಲಿಷ್ಠರು ಯಾರು? ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸರ ಶಾಸ್ತ್ರದ ಮಾತು.
ಜಗತ್ತಲ್ಲಿ ಅತ್ಯಂತ ಬಲಿಷ್ಠವಾದದ್ದು ಯಾವುದು? ಯಾವುದು ಅಂದರೆ ನಮ್ಮ ಇಂದ್ರಿಯಗಳು. ನಾವು ಎಷ್ಟು ಬೇಡ 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 ಅನ್ಕೊಂಡು ಕೂತ್ರು ಯಾವ್ದು ನೋಡಬಾರ್ದು ಆ ಕಡೆಗೆ ಕಣ್ಣು, ಯಾವ್ದು ತಿನ್ಬಾರ್ದು ಅದನ್ನೇ ತಿನ್ಬೇಕು 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 ಅನ್ಸುತ್ತೆ. ಎಷ್ಟೋ ಬಾರಿ ನಾವು ಅಯ್ಯೋ ಅವ್ರು ಏನ್ ಅನ್ಕೊಂಡ್ಬಿಡ್ತಾರೋ ಇವ್ರೇನ್ ಅನ್ಕೊಂಡ್ಬಿಡ್ತಾರೋ ಅಂತ ಹಾಳು ಹುಳು ತಿನ್ನೋದು ನಿಲ್ಲಿಸಿದ್ದೇವೆ ಹೊರತಾಗಿ ನಮಗೆ ಬೇಡ ಅನಿಸಿರುವುದು ಬಹಳ ಅಪರೂಪ. ಅದು ಬಿಡಿ, ಬೇಡ ಅದು ಇದಾದ್ರೂ ಆಯ್ತು. ನಮ್ಗೆ ಏನೋ ಗೊತ್ತು, ಡಾಕ್ಟರ್ ಹೇಳಿದ್ದಾರೆ ಸಕ್ಕರೆ ರೋಗ ಇದೆ ನಿಮಗೆ, ಸ್ವೀಟ್ ತಿನ್ಬೇಡಿ. ಆದ್ರೂ ಮಠಕ್ಕೆ ಬಂದಾಗ ಅಯ್ಯೋ ಒಂದಿನ ತಾನು ಏನಾಗೋಯ್ತು, ಮನೆಗೆ ಹೋಗಿ ಒಂದು ಇಂಜೆಕ್ಷನ್ ತಗೊಂಡ್ರೆ ಆಯ್ತು ಅಂತೀವಿ. 4 ಜಿಲೇಬಿ 2 ಮೈಸೂರು ಪಾಕಿ ಹಚ್ಚಿಬಿಡೋದು. ನಮಗ್ ಗೊತ್ತು ತಿನ್ಬಾರ್ದು ಅಂತ, ಆದ್ರೂ ತಿಂತೀವಿ. ಯಾಕೆ ತಿಂದ್ವಿ? ನಮ್ಮ ಇಂದ್ರಿಯಗಳು ನಮ್ಮನ್ನ ಆ ದಿಕ್ಕಿನಲ್ಲಿ ಪ್ರೇರಿಸುತ್ತೆ. ನಾವು ಅನ್ಕೊಂಡಿದೀವಿ ಇಂದ್ರಿಯಗಳನ್ನ ನಾವು ನಡೆಸ್ತೇವೆ. ನಾವು ನೋಡ್ಬೇಕು ಅನ್ಕೊಂಡಾಗ ನೋಡುತ್ತೆ ಕಣ್ಣು, ನಾವು ತಿನ್ಬೇಕು ಅನ್ಕೊಂಡಾಗ ನಮ್ಮ ನಾಲಿಗೆ ತಿನ್ಲಿಕ್ಕೆ ಸಹಕಾರ ಕೊಡುತ್ತೆ. ರಾಂಗ್ ಇನ್ಫಾರ್ಮೇಶನ್ ಅನ್ನತ್ತೆ. ಇದು ತಪ್ಪು. ಇದು ನಿಮ್ಗೆ ಯಾರೋ ತಪ್ಪು ಹೇಳ್ಕೊಟ್ಬಿಟ್ಟಿದ್ದಾರೆ. ಇಂದ್ರಿಯಗಳು ನಮ್ಮೊಳಗಿದ್ದು ಅವು ತಮ್ಮಂತೆ ನಮ್ಮನ್ನ ಆಟ ಆಡಿಸ್ತಾ ಇದ್ದಾವೆ. ಕಣ್ಣು ಯಾವಾಗ ನೋಡ್ಬೇಕು ಅನ್ಕೊಳ್ಳುತ್ತೋ ಅವಾಗ ನಾವು ನೋಡ್ತಾ ಇದೀವಿ. ನಾವು ನೋಡ್ಬೇಕು ಅನ್ಕೊಂಡಾಗ ಕಣ್ಣು ನೋಡ್ತಾ ಇದ್ವಿ. ವಿದ್ವಾಂಸಮಪಿ ಕರ್ಷತಿ ಅನ್ನತ್ತೆ ಶಾಸ್ತ್ರ. ಎಲ್ಲ ದೊಡ್ಡ ಎಲ್ಲವೂ ತಿಳಿದವ ಗೊತ್ತು ಇದು ತಪ್ಪು ಮಾಡಬಾರ್ದು ಅಂಥವನನ್ನು ಜಾರಿಸಿ ಬೀಳಿಸುತ್ತೆ. ಋಷಿಮುನಿಗಳಿಗೆ ಗೊತ್ತಿಲ್ಲ, ಕೋಪ ಮಾಡ್ಕೊಳ್ಬಾರ್ದು, ಶಾಪ ಕೊಡಬಾರ್ದು ಅಂತ. ಆದ್ರೆ ಪ್ರತಿ ಸಂಧಿ ಅಪ್ಸರೆ ಬಂದ್ರು ಶಾಪ ಕೊಟ್ಟೇ ಬೆಳೆಸ್ತಾರೆ. ಯಾಕೆ ಕೊಟ್ಟರು? ಎಂಥ ದೊಡ್ಡ ದೊಡ್ಡ ದೇವತೆ ಇಂದ್ರ ಚಂದ್ರ ಎಲ್ಲರೂ ಎಂತೆಂಥ ಅವ್ಯವಸ್ಥೆಗಳಿಗೆ ಸಿಕ್ಕಾಕೊಂಡ್ರು. ಯಾಕೆ? ಇಂದ್ರಿಯದಿಂದಾಗಿ. ಹಾಗಾದ್ರೆ ಅತ್ಯಂತ ಬಲಿಷ್ಠವಾದ ಯಾವುದು ಅಂದ್ರೆ ಇಂದ್ರಿಯಗಳು. ನೀನಿದೆಯಲ್ಲ, ನಿನ್ನನ್ನು ಮಾತ್ರ ಯಾವ ಇಂದ್ರಿಯಗಳು ಆಟ ಆಡಿಸಲಿಕ್ಕಾಗಲ್ಲ. ನಮ್ಮನ್ನು ಹೇಗೆ ಇಂದ್ರಿಯಗಳು ಆಟ ಆಡಿಸ್ತಾವೋ ಹಾಗೆ ನಿನ್ನನ್ನ ಜಗತ್ತಿನಲ್ಲಿರುವ ಯಾವ ಇಂದ್ರಿಯವೂ, ಪಂಚ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಯಾವ ಇಂದ್ರಿಯವೂ ನಿನ್ನನ್ನು ಆಟ ಆಡಿಸ್ಲಿಕ್ಕಾಗಲ್ಲ. ಹಾಗಾಗಿ ನೀನು ಅವು ಎರಡು ಪರಸ್ಪರ ವೈರಿಗಳಿದ್ದಾಗೆ, ದ್ವೇಷಿಗಳು. ಯಾವುದು? ಬಲವತ್ತಾದ ಇಂದ್ರಿಯಗಳು ನೀವು. ಹಾಗಾಗಿ ನೀನು ಬಲವದ್ಭಿ ಕೃತ ವೈರ ಕೃತ ದ್ವೇಷ. ಇಂದ್ರಿಯಗಳಿಗೆ ಗೋಚರಿಸದವ, ಇಂದ್ರಿಯಗಳಿಗೆ ವಶನಾಗದವ. ಹಾಗಾಗಿ ನೀವು ಬಲಿಷ್ಠರೊಟ್ಟಿಗೆ ವೈರ ಕಟ್ಕೊಂಡವ ಅಷ್ಟೇ ಹೊರತು ಈ ರಾಜರ ಜೊತೆಗಿನ ವೈರ ತಗೊಂಡು ನಿಮಗೇನು ಸ್ವಾಮಿ. ಆಮೇಲೆ ಅವರಂತಾರೆ, ರುಕ್ಮಿಣೀದೇವಿಯರಂತಾರೆ, ನೀ ಹೇಳಿದಿ ಅಸ್ಪಷ್ಟ ವರ್ತಮರು, ನಾವು ನಮ್ಮ ಹಾದಿ ನಮ್ಗೆ ಗೊತ್ತಿಲ್ಲ ಅಂತ. ಹಾಗರ್ಥ ಅಲ್ಲ ಅದಕ್ಕೆ. ಭಗವಂತನನ್ನ ತಿಳಿಯಲಿಕ್ಕಿರುವ ದಾರಿ ಎಲ್ರಿಗೆ ಗೊತ್ತಾಗುವಂಥದ್ದಲ್ಲ ಅಂತ. ವರ್ತಮ ಅಂದ್ರೆ ದಾರಿ. ಯಾವ ದಾರಿ? ದೇವರ ದಾರಿ. ನೋಡಿ, ದೇವರ ದಾರಿ ಅನ್ನೋದಕ್ಕೆ ಎರಡು ಅರ್ಥ. ಒಂದು ದೇವರು ಹೋಗೋ ದಾರಿ, ಎರಡನೇದು ದೇವರ ಕಡೆ ಹೋಗೋ ದಾರಿ. ಎರಡೂ ದೇವರ ದಾರಿನೇ ಅಲ್ವಾ? ಇದು ಯಾವ ದಾರಿ? ಇದು ಮೈಸೂರು ರೋಡ್. ಮೈಸೂರು ರೋಡ್ ಅಂದ್ರೆ ಏನು? ಮೈಸೂರು ಕಡೆ ಹೋಗೋ ದಾರಿ ಅಂತ ಅರ್ಥ. ಇದು ರಥ ಬೀದಿ. ರಥ ಬೀದಿ ಅಂದ್ರೇನು? ರಥ ಹೋಗೋ ದಾರಿ, ರಥದ ಕಡೆ ಹೋಗೋ ದಾರಿ. ಹಾಗಾದ್ರೆ ಮೈಸೂರಿನ ರಸ್ತೆ ರಥದ ರಸ್ತೆ. ಹಾಗೆ ದೇವರ ದಾರಿ ಅಂದ್ರೆ ದೇವರ ಕಡೆ ಹೋಗುವ ದಾರಿಯೂ ಹೌದು, ದೇವರದೇ ದಾರಿಯೂ ಹೌದು. ಕೃಷ್ಣ ಆ ಹೇಳಿದ ಮಾತಿಗೆ ರುಕ್ಮಿಣಿ ಅಂತಾರೆ, ಸ್ವಾಮಿ ದಾರಿ ಅಂದ್ರೆ ನಿನ್ನನ್ನು ತಿಳಿದುಕೊಳ್ಳೋ ಮಾರ್ಗ ಸ್ವಾಮಿ. ಅದು ಎಂಥದ್ದು ಅಂದ್ರೆ ಅಸ್ಪಷ್ಟ. ಅಸ್ಪಷ್ಟ ಅಂದ್ರೆ ಎಲ್ಲರಿಗೆ ತಿಳಿಯುವಂಥದ್ದಲ್ಲ. ಯಾಕೆ? ಜಗನ್ನಾಥದಾಸರು ಹೇಳ್ತಾರೆ, ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತ್ತಿಹ ಜಗನ್ನಾಥ ವಿಠಲ. ಭಗವಂತ ಯಮೇವೈಷ ವೃಣುತೆ ತೇನ ಲಭ್ಯ. ನಾನು ನನ್ನ ಸ್ವರೂಪವನ್ನ ಇವನಿಗೆ ತೋರಿಸಬೇಕು ಭಕ್ತನಿಗೆ ಅಂತ ದೇವರ ಇಚ್ಛೆ ಪಟ್ರೆ ನಮಗೆ ದೇವರು ಕಾಣ್ತಾರೆ. ನಾವು 100 ಪ್ರಯತ್ನ ಪಟ್ಟರು ದೇವರನ್ನ ನಾವು ಪ್ರತ್ಯಕ್ಷೀಕರಿಸಿಕೊಳ್ಳಿಕ್ಕಾಗಲ್ಲ, ಭಗವಂತನ ಇಚ್ಛೆಗೆ ಬರದೇ ಇದ್ರೆ. ಹಾಗಾಗಿ ರುಕ್ಮಿಣಿ ಅಂದು, ಸ್ವಾಮಿ ನಿನ್ನ ದಾರಿ ಅಸ್ಪಷ್ಟ ಅಂದ್ರೆ ನಿನ್ನನ್ನು ತಿಳಿಯುವ ದಾರಿ ಅದು ಎಲ್ಲರಿಗೆ ಗೊತ್ತಾಗುವಂಥದ್ದಲ್ಲ. ಹಾಗಾಗಿ ನಿನ್ನಲ್ಲಿ ಈ ಎಲ್ಲ ಶಬ್ದಗಳನ್ನ ನೀನು ಆಡ್ತಿದ್ದೀವಿ ಅಂತ. ಕೃಷ್ಣ ಅಂದ, ಲಮ್ಮ ನೋಡು, ನಿಷ್ಕಿಂಚನ ವಯಂ ಶಶ್ವತ್ ನಿಷ್ಕಿಂಚನ ಜನಪ್ರಿಯ ತಸ್ಮಾತ್ ಪ್ರಾಯೇಣ ಮೌಖ್ಯಾಖ್ಯ ನಭಜಂತಿ ಸುಮಧ್ಯಮೇ. ಕೃಷ್ಣ ಅಂದ, ಅಲ್ಲಮ್ಮ ನೋಡು, ನಾವು ನಿಷ್ಕಿಂಚನ, ನಮ್ಮ ಹತ್ರ ಏನಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಏನು 0 ಅಷ್ಟೇ. ನಮ್ಗೆ ಯಾರು ಫ್ರೀಯಾಗಿ 2,000 ಕೊಡಲ್ಲ, ನಾವೇನ್ ಮಾಡೋಣ?
ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 0. ಹಾಗಾದ್ರೆ ಮತ್ತೆ ಯಾರ ಬ್ಯಾಂಕ್ ಅಲ್ಲಿ ದುಡ್ಡಿರಲು ನಿಷ್ಕಿಂಚನರಾಗಿರ್ತಾರೋ ಅವರಿಗೆ ನಾವು ಬಹಳ ಇಷ್ಟ. ಯಾಕೆ? ಭಗವಂತನ ದುಡ್ಡು ಕಾಸು ಬೇಡಲ್ಲ ನಮ್ಗಾದ್ರೆ. ನಮ್ಮನ್ನು ಹೊಲಿಸ್ಕೊಳ್ಳಕ್ಕೆ 100 ರೂಪಾಯೋ 200 ರೂಪಾಯೋ ಪ್ರೀತಿ ಬಹಳ ಇಷ್ಟವಾದ ಅಡಿಗೆನೋ ಏನೋ ಮಾಡಿ ಹಾಕಿದ್ರೆ ನಾವು ಮನುಷ್ಯ ಒಲಿತ. ಆದ್ರೆ ಭಗವಂತನನ್ನು ಒಲಿಸ್ಕೊಳ್ಳಕ್ಕೆ ದುಡ್ಡು ಬೇಕಾ, ಕಾಸು ಬೇಕಾ? ಏನೂ ಬೇಡ. ಹಾಗಾದ್ರೆ ದೇವರಿಗೆ ತುಂಬಾ ಹತ್ರದವ್ರು ಯಾರು ಅಂದ್ರೆ ದುಡ್ಡು ಕಾಸು ಇಲ್ಲದವರು. ಏನರ್ಥ ಅಂದ್ರೆ ಭಗವಂತ ಹೇಳುವ ಮಾತು ಯಸ್ಯಾನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರಿಗೆ ನಾನು ಅನುಗ್ರಹ ಮಾಡಬೇಕು ಅಂತ ಬಯಸ್ತೇನೋ ಅವರ ಹತ್ರ ಇರೋದೆಲ್ಲ ಕಸಿದುಕೊಂಡು ಬಿಡ್ತೇನೆ, ಎಲ್ಲ ಕಿತ್ಕೊಂಡು ಬಿಡ್ತೇನೆ ನಾನು. ಈ ದೇವರದ್ದೇ ಮಾತು. ಹಾಗಾಗಿ ಭಗವಂತ ಅಂತಾನೆ ನಮ್ಮ ಹತ್ರವೂ ಏನಿಲ್ಲ, ನಾವು ಏನಿಲ್ಲದೆ ಇರೋರಿಗೆ ಬೇಕಾದವರು. ಹಾಗಾಗಿ ಆಢ್ಯಾಹ ನೋ ನಭಜಂತಿ. ಹಾಗಾಗಿ ಆಢ್ಯರು ಅಂದ್ರೆ ಬಲಿಸಿದವರು ಅಂದ್ರೆ ಈ ತುಂಬಾ ಸಂಪತ್ತಿರುವವರು, ತುಂಬಾ ಓದ್ದವರು, ಇವರೆಲ್ಲ ನಮ್ಮನ್ನು ಏನು ಮೂಸ್ ನೋಡಲ್ಲ. ನಾವು ಇವರೆಲ್ಲ ನಮ್ಮ ಹತ್ರ ಬರೋದೇ ಇಲ್ಲ, ನಮ್ಮ ಹತ್ರ ಏನಿಲ್ಲ. ಹಾಗಾಗಿ ಏನಿಲ್ಲದೆ ಇರೋರೇ ನಮ್ಮ ಹತ್ರ ಬರೋದು. ನಮ್ಮಂಥವ್ನು ಹೋಗಿ ಮದುವೆ ಆಗಿದೆಯಲ್ಲ ನಿಮ್ಮಪ್ಪ ರಾಜಾಧಿರಾಜ, ನಿಮಗೆ ಶಿಶುಪಾಲನಂಥ ಹುಡುಗನ ಹುಡುಕಿದ್ರು, ನೀನು ಹೋಗಿ ಎಲ್ಲ ದನ ಕಾಯಲು ಕಟ್ಕೊಂಡ್ಬಿಟ್ಟಿಯಲ್ಲ. ನೀನು ಏನು ಹಸು ಮೇಯಿಸ್ಕೊಂಡಿದ್ದೆ ಅಷ್ಟೇನ, ನನ್ನನ್ನು ಕಟ್ಕೊಂಡಿಲ್ಲ. ರುಕ್ಮಿಣಿ ಅಂದ್ರು, ಸ್ವಾಮಿ ಏನೇನೋ ಸುಳ್ಳು ಹೇಳಬೇಡ, ನೀನ್ ಹೇಳಿದ್ದೆಲ್ಲ ನಿಜ, ಆದ್ರೆ ನೀನು ಹೇಳಿದ ಅರ್ಥದಲ್ಲ. ನೀನ್ ಹೇಳಿದಿ ನಿಷ್ಕಿಂಚನ ವಯಂ ಶಶ್ವತ್, ನಾನು ನಿಷ್ಕಿಂಚನ, ನನ್ನ ಹತ್ರ ಕಿಂಚನ ಇಲ್ಲ. ಹೌದು, ನಿನ್ನ ಹತ್ರ ಕಿಂಚನ ಇದೆ ಅಂತ ಯಾರು ಹೇಳಿದ್ದು? ನಿನ್ನ ಹತ್ರ ಇರೋದೆಲ್ಲ ಭಾರಿ ಸಂಪತ್ತೆ, ಚೂರು ಮಾರು ನಿನ್ನ ಹತ್ರ ಇಲ್ಲವೇ ಇಲ್ಲ. ಅಂಬಾನಿ ಹತ್ರ ಹೋಗ್ಬಿಟ್ಟು ಫೋನ್ ಮಾಡ್ಬೇಕು, ಎಸ್ಟಡಿ ಬೂತಲ್ಲಿ 1 ರೂಪಾಯಿ ಕೊಡಿ ಅಂತ ಅಂಬಾನಿ ಎಲ್ಲಿ ಕೊಡ್ತಾರೆ. ನಾವಾದ್ರೆ ಪರ್ಸ್ ತುಂಬಾ ಚಿಲ್ಲರೆ ಕಾಸೆ ತುಂಬಿಕೊಂಡು ಓಡಾಡ್ತಾ ಇರ್ತೀವಿ. ಪ್ರಾಯ ಎಲ್ಲಾರ ಮನೆಗಳಲ್ಲೂ ಚಿಲ್ಲರೆ ಹಾಕಕ್ಕೆ ಒಂದು ಸಣ್ಣ ಬೌಲಿಟ್ಟಿರ್ತೀವಿ. ಅದೆಲ್ಲ ನಮ್ಮನೆ ಕಥೆಗಳು. ದೇವರಿಗೆ ರುಕ್ಮಿಣಿ ಅಂದ್ರು, ಸ್ವಾಮಿ ಹೌದು ನೀ ನಿಷ್ಕಿಂಚನ. ಯಾಕೆಂದ್ರೆ ಕಿಂಚನ ಅಂದ್ರೆ ಸ್ವಲ್ಪ, ನೀನು ನಿಷ್ಕಿಂಚನ, ನಿನ್ನ ಹತ್ರ ಸ್ವಲ್ಪ ಅನ್ನೋ ಶಬ್ದವೇ ಇಲ್ಲ. 2 ಅರ್ಥ ಇದಕ್ಕೆ. ಒಂದು, ಭಗವಂತನ ಹತ್ತಿರ ಇರೋದು ಯಾವುದು ಸ್ವಲ್ಪ ಅಲ್ಲ, ಅವನ ಹತ್ರ ಇರೋದೆಲ್ಲ ಪೂರ್ಣಮದ ಪೂರ್ಣಮಿದಂ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅವತಾರ ಮೂಲ ರೂಪ ಪೂರ್ಣ, ಅದರಿಂದ ಹೊರಬಂದ ಅವತಾರ ರೂಪ ಅದು ಪೂರ್ಣ. ಪೂರ್ಣವಾದ ಮೂಲ ರೂಪದಿಂದ ಪೂರ್ಣವಾದ ಅವತಾರ ರೂಪ ಹೊರಗೆ ಬಂತು. ಮತ್ತೆ ಲಯ ಆಗುವಾಗ ಪೂರ್ಣವಾದ ಅವತಾರ ರೂಪ ಪೂರ್ಣವಾದ ಮೂಲ ರೂಪದಲ್ಲಿ ಸೇರಿ ಮತ್ತೆ ಪೂರ್ಣವಾದ ರೂಪ. ಬೆಂಕಿ ಇದ್ದಂದ್ರಿ ಒಂದೇ ದೀಪದಿಂದ 150 ದೀಪ ಹಚ್ಚಬಹುದು, ಆದ್ರೆ ಯಾವ ದೀಪನೂ ಹೆಚ್ಚು ಕಮ್ಮಿ ಇರಲ್ಲ. ಎಲ್ಲಾ ದೀಪ ಫುಲ್ ನೀಟಾಗಿ ಸರಿಯಾಗಿ ಉಳಿಯುತ್ತಲ್ಲ. ಭಗವಂತ ತನ್ನ ಅವತಾರ ರೂಪವನ್ನ ಮೂಲ ರೂಪದಿಂದ ಪ್ರಕಟಗೊಳಿಸುವಾಗ ಎರಡೂ ಕಡೆಯಲ್ಲೂ ಜ್ಞಾನ, ಐಶ್ವರ್ಯ, ಪ್ರಭಾ, ಆನಂದ, ತೇಜಸ್ಸು ಎಲ್ಲ ಪೂರ್ಣವಾಗಿದೆ, ಯಾವುದು ಕಮ್ಮಿ ಇಲ್ಲ. ಒಂದು ಅಭಿಪ್ರಾಯ. ಎರಡನೇದು, ಯಾವ ಕಾರಣದಿಂದ ಭಗವಂತ ಪೂರ್ಣನು, ಹಾಗಾಗಿ ನಾವು ಅವನಿಗೆ ಏನಾದರೂ ಕೊಡಬೇಕು ಅನ್ಕೊಂಡಾಗ ಅದನ್ನ ಪೂರ್ಣವಾಗಿ ಕೊಡಬೇಕು. ಏನ್ ಕೊಡ್ತೀವೋ ಅದನ್ನು ನೋಡಿ. ಉಳಿದ ದೇವತೆಗಳಿಗೆ, ಗರುಡ ದೇವರಿಗೋ, ಶೇಷ ದೇವರಿಗೋ, ರಾಯರಿಗೋ, ಇವರಿಗೆಲ್ಲ ನೈವೇದ್ಯ ಅಷ್ಟೋತ್ತರಗಳನ್ನು ಮಾಡುವಾಗ ಒಂದು ತಟ್ಟೆ ಬಡಿಸ್ಕೊಂಡು ಮಾಡಬೇಕು. ಆದ್ರೆ ದೇವರ ನೈವೇದ್ಯ ಮಾಡಿ ಪಾತ್ರೆ ತಂದಿಡುವಂತೆ ಶಾಸ್ತ್ರ. ಭಗವಂತ ಸ್ವಲ್ಪ ಅಲ್ಪ ನನ್ನ ಪೂರ್ತಿ ಬೇಕು ಅಂತಲ್ಲ. ಹಾಗೆ ನಮ್ಮ ಹತ್ರ ಇರೋದನ್ನ ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಎಲ್ಲವನ್ನೂ ಕೊಟ್ಟು ಬಿಡಬೇಕು. ಅಯ್ಯೋ ನಮ್ಮ ಹತ್ರ ಇರೋದೇ ಇಷ್ಟು, ನಮ್ಮ ಹತ್ರ ಏನು ಇಲ್ಲವೇ ಇಲ್ಲ, ದೇವರೇ ಇಷ್ಟಿದೆ ನಾನು ಕೊಡ್ತಾ ಇದ್ದೀನಿ ಅಂತೆಲ್ಲ ಅಂದುವೋ ಇಲ್ಲ. ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನೂ ಕಸಕೊಂಬ ಕಳ್ಳದರೆಗೆ. ಹೌದಾ, ನಿನ್ನ ಹತ್ರ ಇಲ್ವಾ? ಸರಿ, ತಥಾಸ್ತು ಅಂತ ದೇವ ಹರೇನು ಇರೋದೆಲ್ಲ ಒಂದೇ ದಿವಸ ಕಳ್ಳ ಬಂತಾನೆ. ನೀಟಾಗಿ ಅದೇನೋ ನಮ್ಗೆ ಅವತ್ತೇ ಭಾರಿ ನಿದ್ದೆ ಹತ್ತಿರುತ್ತೆ. ಅವನು ನೀಟಾಗಿ ಬರ್ತಾನೆ, ಬೀಗ ತೆಗೆದು ಒಳಗಿರೋದೆಲ್ಲ ಆರಾಮಾಗಿ ಎತ್ಕೊಂಡು. ಭಗವಂತ ನಮ್ಮ ಹತ್ರ ಏನಿದೆಯೋ ಎಲ್ಲವನ್ನೂ ಸ್ವೀಕಾರ ಮಾಡಿದ ಶಕ್ತಿಯನ್ನು ಪಡೆದುಕೊಂಡವ. ಹಾಗಾಗಿ ದೇವಿ ಅಂತಾರೆ, ಸ್ವಾಮಿ ನೀ ನಿಷ್ಕಿಂಚನ ಅಂದ್ರೆ ನಿನ್ನ ಹತ್ರ ಸ್ವಲ್ಪ ಕಾನ್ಸೆಪ್ಟೇ ಇಲ್ಲ, ನಿನ್ನ ಹತ್ರ ಇರೋದೆಲ್ಲ ಪೂರ್ಣ, ನಿನಗೆ ಬೇಕಾದ್ದೆಲ್ಲವೂ ಪೂರ್ಣ. ಇನ್ನು ನಿಷ್ಕಿಂಚನ ಜನಪ್ರಿಯ ಅಂತೆಲ್ಲ ಅಂದ್ರೆ ನಿಷ್ಕಿಂಚನ ಏನು ಇಲ್ಲದವರಿಗೆ ನಾವು ಇಷ್ಟ ಆಗ್ತೇವೆ, ಇದು ಸತ್ಯವೇ. ಯಾಕೆ ನಿಷ್ಕಿಂಚನ ಜನರು ಅಂದ್ರೆ, ನಿಷ್ಕಿಂಚನ ಅನ್ನೋದಕ್ಕೆ ಏನರ್ಥ? ಸ್ವಲ್ಪ ಇಲ್ಲದವರು ಅಂದ್ರೆ ಭಾರಿ ದೊಡ್ಡ ಕುಳ. ಯಾರು? ಬ್ರಹ್ಮಾದಿ ದೇವತೆಗಳು. ಅವರು
ಹಾಗಾಗಿ ನಿಷ್ಕಿಂಚನೂ ಹೌದು, ನಿಷ್ಕಿಂಚನ ಜನಪ್ರಿಯನೂ ಹೌದು. ಇನ್ನೇನ್ ಹೇಳಿದಿ? ಪ್ರಾಯೇಣನೋ ಯಾಢ್ಯ ನ ಭಜಂತಿ. ನಮ್ಮನ್ನ ಆಢ್ಯರಾದವರು ನಮ್ಮನ್ನ ಸೇವೆ ಮಾಡೋಲ್ಲ, ನಮ್ಮ ಹತ್ರಕ್ಕೆ ಬರೋಲ್ಲ. ಅದು ಹೌದು. ಆಢ್ಯ ಅಂದ್ರೆ ಒಳ್ಳೆ ರೀತಿಯಲ್ಲೇ ಆಗ್ಬೇಕು ಅಂತಿಲ್ಲ. ರುಕ್ಮಿಣಿ ದೇವಿಯರಂತಾರೆ, ಸ್ವಾಮಿ ನೀನು ಆಢ್ಯರು ಅಂದ್ರೆ ದುರಹಂಕಾರಿಗಳು ಅಂತ. ದುರಹಂಕಾರಿಗಳು ಏನತ್ರ ಬರೋದೇ ಇಲ್ಲ. ಯಾಕೆ? ಅವ್ರು ಅನ್ಕೊಂಡಿರ್ತಾರೆ ನನಗೆ ಸಮಾನ ಯಾರಿದ್ದಾರೆ, ನನ್ನ ಸಮ ಯಾರು? ದಾಸರನ್ನಾಗಂತಾರಲ್ಲ, ರೂಪ ಮದ, ಯೌವನದ ಮದ, ಧಾತ್ರಿ ವಶನಾದ ಮದ ಎಲ್ಲ. ಕೃಷ್ಣ ಇದನ್ನು ಮೊದಲು ಗೀತೆಯಲ್ಲಿ ಹೇಳಿದ್ದು. ಅವ್ರು ಹೇಳುವಾಗಂತಾನೆ, ಎಷ್ಟೆಷ್ಟೆಷ್ಟೆಷ್ಟು ಯಕ್ಷೇ ದಾಸ್ಯಾನಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾ ಆಢ್ಯೋ ವಿಜನವಾನಸ್ಮಿ ಕೋಣ್ಯೋಸ್ತಿ ಸದೃಶೋ ಮಯ. ನಾನು ಭಾರಿ ಆಢ್ಯ, ನನ್ನ ಹತ್ರ ಭಾರಿ ಸಂಪತ್ತಿದೆ, ನನ್ನ ಹತ್ರ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇದೆ, ನನಗೆ ಯಾರು ಈ ಜಗತ್ತಲ್ಲಿ ಸಮ ಅಂತ ಯಾರು ಓಡಾಡ್ತಾ ಇರ್ತಾರಲ್ಲ ದುರಹಂಕಾರಿಗಳು, ಅವರಿಗೆ ಕಾಣಲ್ಲ, ನಿನ್ನ ಹತ್ರ ಬರಲ್ಲ. ನಂಗೆ ಗೊತ್ತಿದೆ, ಇದನ್ನೇನು ಹೊಸದಾಗಿ ಹೇಳ್ತೀನಿ. ಕೃಷ್ಣ ಅಂದ, ವೈದರ್ಭ್ಯೇ ತದ ವಿಜ್ಞಾಯ ತ್ವಯಾ ದೀರ್ಘ ಸಮೀಕ್ಷಯ ಕೃತಾ ವಯಂ ಗುಣೈರ್ಹೀನಾಃ ಭಿಕ್ಷುಭಿಶ್ಲಾಘಿತಾ. ಕೃಷ್ಣ ಅಂದ, ವೈದರ್ಭಿ ಸಂಬೋಧನೆ ಮಾಡಿ. ಅವನಂತ ಕೃಷ್ಣ, ಏತದ ಅವಿಜ್ಞಾನ, ಈ ಪಾಪ ಇದೆಲ್ಲ ಹೇಳಲೇ ಇಲ್ಲ. ನೀ ಏನ್ ಮಾಡ್ಬಿಟ್ಟಿ? ಯಾರೋ ಒಂದ್ 4 ಜನ ಕೃಷ್ಣ ಅಂತ ಭಿಕ್ಷುಭಿ ಶ್ಲಾಘಿತ, ಯಾರೋ ದಾರಿ ಹೋಗೋ ಬೀದಿ ದಾಸಯ್ಯ ನನ್ನನ್ನು ಹೊಗಳಿ ಹೋಗ್ಬಿಟ್ಟ ಅಂದ ಮಾತ್ರಕ್ಕೆ ನೀನಾದ್ರೂ ಯೋಚನೆ ಮಾಡಬಾರ್ದು. ಯಾಕೆಂದ್ರೆ ಇದೇನ್ ಕಥೆ ಅಂದ್ರೆ, ರುಕ್ಮಿಣಿ ತನ್ನ ಪತ್ರದಲ್ಲಿ ಕೃಷ್ಣನ್ ಮದುವೆ ಆಗುವ ಇಚ್ಛೆಯನ್ನ, ಬಯಕೆಯನ್ನ ವ್ಯಕ್ತಪಡಿಸುವಾಗ ಆಕೆ ಬರೆದಿರ್ತ, ಕೃಷ್ಣನ ನೋಡಿ ಗೊತ್ತಿಲ್ಲ ರುಕ್ಮಿಣಿ, ಕೃಷ್ಣನ ನೋಡಿಲ್ಲ. ಕೃಷ್ಣನು ರುಕ್ಮಿಣಿಯನ್ನ ನೋಡಿ ಅಲ್ಲ. ಹಾಗಾದ್ರೆ ನನ್ನನ್ನೇ ಮದುವೆ ಆಗುವ ಇಚ್ಛೆ ನಿಂಗೆ ಯಾಕೆ ಬಂತು? ರುಕ್ಮಿಣಿ ದೇವಿಯರು ಬರೀತಾರೆ, ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋ ಗತಾಪಂ. ಅವರಂತಾರೆ, ಸ್ವಾಮಿ ನಿಮ್ ಬಗ್ಗೆ ಕೇಳಿ ನಿನ್ನ ಮದುವೆ ಆಗ್ಬೇಕು ನಾನು ನಿಶ್ಚಯ ಮಾಡ್ಕೊಂಡಿದ್ದೀನಿ. ರುಕ್ಮಿಣಿ ದೇವಿ ಅದನ್ನ ನೆನ್ಪಿಟ್ಕೊಂಡಿದ್ದಾನೆ ಕೃಷ್ಣ. ಮದುವೆ ಆಗಿ ಎಷ್ಟೋ ವರ್ಷ ಆದ್ರೂ ಮನೆಯಲ್ಲಿ ಬಂದಿರೋ ಲೆಟರ್ ನೆನಪಿದೆ ಕೃಷ್ಣ. ಅವನು ಕೃಷ್ಣ ಅದನ್ನ ಹೇಳ್ತಾನೆ, ಭಿಕ್ಷುಭಿ ಶ್ಲಾಘಿತ. ಯಾರೋ ನಮ್ಮ ಮನೆ ಮುಂದೆ ಬಂದಾಗ ಬೀದಿ ದಾಸಯ್ಯ ಅವನಿಗೊಂದು 5 ರೂಪಾಯಿ ನಾನು ಕೊಟ್ಟಿದ್ದೇನು, ಅವನು ಅಯ್ಯೋ ಕೃಷ್ಣ ಎಂತ ಗುಣ, ಎಂಥ ಗುಣಾಢ್ಯ ಅಂತ ಹಾಡ್ಕೊಂಡು ನಿಮ್ಮ ಮನೆಗೆ ಬಂದ್ಬಿಟ್ಟ ಅನ್ಸತ್ತೆ. ನೀನ್ ಅದನ್ನ ಕೇಳಿ ಎಲ್ಲೋ ತಪ್ಪು ಕಲ್ಪನೆ ಬಂದ್ಬಿಟ್ಟಿದೆ. ಕೃಷ್ಣ ಅಂದ್ರೆ ಭಾರಿ ಒಳ್ಳೆಯವನು, ಭಾರಿ ಚೆನ್ನಾಗಿದೆ, ಭಾರಿ ಹೌದು ಎಲ್ಲ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ಯೋಚನೆ ಮಾಡ್ಬೇಕಾ ಬೇಡ? ಯೋಚನೆನೇ ಮಾಡಲಿಲ್ಲ. ನಿಂಗೆ ಈ ಸೀಕ್ರೆಟ್ ಎಲ್ಲ ಗೊತ್ತೇ ಆಗಿಲ್ವಲ್ಲ ಅಂತ ಕೃಷ್ಣ. ಏತದ ಅವಿಜ್ಞಾಯ, ಇದೆಲ್ಲ ತಿಳ್ಕೊಳ್ಳದೆ ತ್ವಯ ಅದೀರ್ಘ ಸಮೀಕ್ಷಯ, ನಿಂಗೆ ದೂರಾಲೋಚನೆ ಇಲ್ಲ ಅಂತ ಕೃಷ್ಣ. ಅಂದ್ರೆ ಮದುವೆ ಆಗುವಾಗ ಹೆಣ್ಮಕ್ಳು ಏನೇನು ಯೋಚನೆ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾನೆ, ನಿನಗೆ ದೂರಾಲೋಚನೆನೇ ಇಲ್ಲ. ನೋಡಿ, ಇವತ್ತು ಬಹಳ ಪ್ರಾಸಂಗಿಕ. ಇವತ್ತು ತುಂಬಾ ಇತ್ತೀಚಿನ ದಿವಸದಲ್ಲಿ ನಾವು ಈ ತರದ ತುಂಬಾ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ಕಾಲೇಜ್ ಹೋಗ್ತಾರೆ ಮನೆ ಹೆಣ್ಮಕ್ಳು, ವಾಪಸ್ ಮನೆಗೆ ಬರೋದು, ಭಾರಿ ವ್ಯವಸ್ಥೆ ಆಗ್ತಾ ಇದೆ ಸಮಾಜದಲ್ಲಿ. ಕೊನೆಗೆ ಒಂದು 2 ವರ್ಷನೋ ಅಥವಾ 6 ತಿಂಗಳು ಬಿಟ್ಟು ಬರ್ತಾರೆ, ಬಂದಾಗ ಕರ್ಕೊಂಡು ಹೋಗೋದ್ರ ಜೊತೆಗಿಲ್ಲ. ಮದುವೆ ಆಗುವಾಗ ಅಥವಾ ಮದುವೆ ಆಗುವಾಗ ಅಂತಲ್ಲ, ಹೆಣ್ಮಕ್ಳು ಅಂತ ಸಾಮಾನ್ಯವಾಗಿ ಯಾರನ್ನೇ ನಂಬುವಾಗಲಿ ಈ ವ್ಯಕ್ತಿಯ ಮೇಲೆ ನನ್ನ ಜವಾಬ್ದಾರಿ. ಅದು ನಂಬೋದು ಅಂದ್ರೇನ್ರಿ? ಸುಮ್ಮನೆ ಏನೋ 10 ರೂಪಾಯಿ ಕೊಟ್ಬಿಟ್ಟು ಹೋಗಿ ಅಂಗಡಿಗೆ ಚಾಕ್ಲೇಟ್ ತಗೊಳ್ಳುವ ಅನ್ನೋ ನಂಬಿಕೆ ಅಲ್ಲ ಇದು. 10 ರೂಪಾಯಿ ತಗೊಂಡು ಓಡೋಗ್ಬಿಟ್ರೆ ಏನ್ ಮಾಡ್ಲಿ? ಅದಲ್ಲ. ತಮ್ಮ ಜೀವನವನ್ನ ಆ ವ್ಯಕ್ತಿಯ ಕೈಯಲ್ಲಿ ಇಡುವ ಮುಂಚೆ, ಈ ವ್ಯಕ್ತಿಯ ಕೈಯಲ್ಲಿ ನನ್ನ ಜೀವನ ಇಡುವಷ್ಟು ಇನ್ನು ಲಾಯಕ್ಕಿದ್ದಾರೆ, ಯೋಗ್ಯನಾ ಅಥವಾ ಅಯೋಗ್ಯ? ಸ್ವಲ್ಪ ಮುಂದಿಂದ ಆಲೋಚನೆ, ಸ್ವಲ್ಪ ತುಂಬಾ ಮುಂದಿಂದ ಇರಬೇಡ, ಸ್ವಲ್ಪ ಮುಂದಿಂದ ಯೋಚನೆ. ಅಷ್ಟು ಮಾಡೋ ಸಾಮರ್ಥ್ಯವನ್ನ ಪಡ್ಕೊಂಡ್ಬಿಟ್ರೆ ಜೀವನ ಸುಮ್ಮನೆ. ಇಲ್ಲ ಅಂದ್ರೆ ಪೇಪರಲ್ಲಿ ಹೆಸರು ಬರಕ್ ಬಿಟ್ರೆ ಬೇರೆ. ಭಗವಂತ ರುಕ್ಮಿಣಿಗೆ ಅನ್ನುವಾಗಂತಾನೆ, ನೀನು ಅದೀರ್ಘ ಸಮೀಕ್ಷಾ ಅಂದ್ರೆ ದೃಷ್ಟಿ, ನಿಂದು ದೂರದ ದೀರ್ಘದ ದೃಷ್ಟಿ ಇಲ್ಲ, ನೀವು ಅದೀರ್ಘ ದೃಷ್ಟಿ. ಅಂದ್ರೆ ಕೇಳಿದೆ ನೋಡಿ, ಇವತ್ತಿನ ಸಮಾಜಕ್ಕೆ ಎಷ್ಟು ಅನರ್ಥ ಆಗಿದೆ.
ಕೃಷ್ಣ ಹೇಳ್ತಾನೆ, ನೀನು ನನ್ನ ಮದುವೆ ಆಗ್ಬೇಕು ಅಂತ ಯಾಕೆ ಡಿಸೈಡ್ ಮಾಡಿ, ನನ್ನನ್ನು ಯಾಕೆ ಇಷ್ಟಪಟ್ಟಿ? ಯಾರೋ 4 ಜನ ನನ್ನ ಬಗ್ಗೆ ಹೊಗಳಿದ್ ಕೇಳಿ ಇಷ್ಟಪಟ್ಟ. ನೀನು ಕ್ರಾಸ್ ಚೆಕ್ ಮಾಡಲೇ ಇಲ್ಲ, ನೀನು ವೆರಿಫೈ ಮಾಡ್ಬೇಕಿತ್ತಲ್ಲ. ನೀನ್ ಏನ್ ಕೇಳಿದೆಯೋ ನನ್ನ ಬಗ್ಗೆ ಗುಣಗಳು, ಅದು ಸತ್ಯವಾ ಅದು ಸುಳ್ಳ ಯೋಚನೆ ಮಾಡ್ಬೇಕಿತ್ತು. ನೀನು ಮಾಡ್ಲೇ ಇಲ್ಲ. ಯಾಕೆ? ನೀನು ದೂರದೃಷ್ಟಿನೇ ಇಲ್ಲ. ನೀನ್ ಕೇಳಿದಿ, ಖುಷಿ ಆಯ್ತು, ಮದುವೆ ಆಗೋಣ ಅಂತ ಕುಡ್ಕೊಂಡು ಪಕ್ಕ ಬರ್ಬಿಟ್ಟಿ. ಕೃಷ್ಣ ಇದೇ ಮಾತನ್ನೇ ಅಂತ ರುಕ್ಮಿಣಿ ಅದೀರ್ಘ ಸಮೀಕ್ಷ, ದೂರದೃಷ್ಟಿ ಇಲ್ಲ. ಹಾಗಾಗಿ ನನ್ನಲ್ಲಿ ಏನು ಗುಣ ಇಲ್ಲ, ಗುಣ ಇಲ್ಲದಿದ್ರು ನನ್ನಲ್ಲಿ ಮದುವೆ ಆಗ್ಬಿಟ್ಟಿಲ್ಲ. ಮದುವೆ ಆದ್ಮೇಲೆ ಮತ್ತೇನ್ ಮಾಡಕ್ಕಾಗಲ್ಲ, ಅಷ್ಟೇ ಸಂಸಾರ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಕೃಷ್ಣ ಇದನ್ನೆಲ್ಲ ಹೇಳ್ತಾ ರುಕ್ಮಿಣಿಗಲ್ಲ, ಯಾರೋ 4 ಜನ ಹೊಗಳಿದ್ದನ್ನು ಕೇಳಿ ನೀನೂ ಯೋಚನೆ ಮಾಡಿದೆ, ದೂರದೃಷ್ಟಿಯನ್ನೇ ಮರೆತು ಸುಮ್ಮನೆ ಏನೂ ಇಲ್ಲದೆ ಇರೋ ನನ್ನನ್ನು ಕಟ್ಕೊಂಡು ಬಿಟ್ಟಿಯಲ್ಲ ರುಕ್ಮಿಣಿ, ತುಂಬಾ ಕಷ್ಟ ಕೊಟ್ಬಿಟ್ಟೆ ಅನ್ಸತ್ ನಿನಗೆ, ಬಹಳ ಕಷ್ಟ ಆಯ್ತೇನೋ ಅಲ್ವಾ ನಿನಗೆ ಅಂತ ಕೃಷ್ಣ ರುಕ್ಮಿಣಿಗೆ. ಅಂದ್ರೆ ಮದುವೆ ಆಗಿ 8 ವರ್ಷ ಆಯ್ತು, ಈಗ ಕೇಳ್ತಾನೆ ಕೃಷ್ಣ ಪರಮಾತ್ಮ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಮದುವೆ ಆಗೋ ಮಾತುಕತೆ ಮುಂಚೆನೆ ಹೆಣ್ಣು ಗಂಡು ಪರಸ್ಪರ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ. ಇಡೀ ಜಗತ್ತೇ ಹೀಗೆ ನಡೆಯುವಾಗ ಕೃಷ್ಣ ಒಬ್ಬ ಪತ್ರ ಬರೆದು ಮದುವೆ ಆಗಿರುವ ಹೆಂಡತಿನ 10 ವರ್ಷ ಬಿಟ್ಟು ಜಗಳ ಆಡ್ತಾರೆ. ನೀ ಏನೋ ನಾನು ಸುಮ್ಮನೆ ಮದುವೆ ಆಗ್ಬಿಟ್ಟಿ ನೋಡು ಅಂತ ಕೃಷ್ಣ. ರುಕ್ಮಿಣಿ ದೇವಿಯರಂದ್ರು, ಚೆನ್ನಾಗಿ ಹೇಳ್ತಿ ಸ್ವಾಮಿ, ಏನ್ ಹೇಳ್ತಿ ನೋಡು. ಕೃಷ್ಣಂತಾಳೆ ರುಕ್ಮಿಣಿ, ನೀನ್ ನನ್ನನ್ನ ವೈದರ್ಭಿ ಅಂತ ಸಂಬೋಧನೆ ಮಾಡ್ತಾ ಇದ್ದೀಯಾ, ವೈದರ್ಭಿ ಅಂತ ನೀನ್ ನನ್ನನ್ನು ಸಂಬೋಧನೆ ಮಾಡ್ತಾ ಇದ್ದೀಯಾ ಅಂದ್ರೆ ನಾನು ಅರ್ಥ ಗೆದ್ದ ಲೆಕ್ಕ ರುಕ್ಮಿಣಿ. ಯಾಕೆಂದ್ರೆ ವಿದರ್ಭ ದೇಶದವರು ಒಂದು ಪ್ರಸಿದ್ಧಿ, ಆ ದೇಶಕ್ಕೆ ವಿದರ್ಭ ಅಂತ ಹೆಸರು ಬರಲಿಕ್ಕೆ ಕಾರಣನೇ ಅವರು ಬಹಳ ತಿಳುವಳಿಕಸ್ತರು. ಆ ಶಬ್ದದ ಅರ್ಥವೇ ಹಾಗೆ, ವಿದರ್ಭ ದೇಶದವರು. ವಿದರ್ಭ ಅಂದ್ರೆ ತಿಳುವಳಿಕಸ್ಥ ಅಂತ ಅರ್ಥ. ತುಂಬಾ ತಿಳುವಳಿಕೆ ಇದೆ ಅವರಿಗೆ, ಬುದ್ಧಿ ಚೆನ್ನಾಗಿದೆ, ವಿದ್ಯೆ ಅಲ್ಲ ಬುದ್ಧಿ. ಬುದ್ಧಿ ಅಂದ್ರೆ ಯಾವುದು ಸರಿ ಯಾವ್ದು ತಪ್ಪು ಅನ್ನುವ ಡಿಸಿಷನ್ ತಗೊಳ್ಳೋ ಪ್ರಜ್ಞೆ, ಅದು ಚೆನ್ನಾಗಿದೆ ಅಂತ ಅರ್ಥ. ಸ್ವಾಮಿ ನೀನ್ ನನ್ನ ವೈದರ್ಭಿ ವಿದರ್ಭ ದೇಶದವಳೆ ಅಂತ ಸಂಬೋಧನೆ ಮಾಡಿದ್ರಿಂದಲೇ ನೀ ಮುಂದೆ ಹೇಳಿದೆಯಲ್ಲ ಇದೆಲ್ಲ ನಿಂಗೆ ಗೊತ್ತೇ ಆಗ್ಲಿಲ್ಲ ಅಂತ, ಅದನ್ನ ವಾಪಸ್ ತಗೊಂಡ್ಬಿಡು. ನನಗೆಲ್ಲ ಗೊತ್ತಿದ್ದೆ ಅನ್ನೋದೇ ಅಲ್ಲ. ಏನ್ ಗೊತ್ತಿದೆ ನಿನಗೆ? ನೀನ್ ನನ್ನನ್ನು ಹೇಳುವಾಗಂದಿ ಅದೀರ್ಘ ಸಮೀಕ್ಷಾ ನಿಂದು, ತ್ವಯಾ ದೀರ್ಘ ಸಮೀಕ್ಷಯ. ಕೃಷ್ಣ ರುಕ್ಮಿಣಿ ಅಂದ್ಲು, ಸ್ವಾಮಿ ನಿನ್ನ ಶಬ್ದ ಒಂಚೂರು ವ್ಯತ್ಯಾಸ ಮಾಡ್ಕೊ. ನೀ ಏನ್ ಹೇಳಿದಿ? ತ್ವಯ ಅದೀರ್ಘ ಸಮೀಕ್ಷಯ ಅಂತ ಹೇಳಿದೆಯಲ್ಲ, ಅದನ್ನ ಏನ್ ಮಾಡ್ಬೇಕು ಅಂದ್ರೆ ತ್ವಯ ದೀರ್ಘ ಸಮೀಕ್ಷಯ ಅಂತ ಓದು ಕೃಷ್ಣ. ಯಾಕೆಂದ್ರೆ ದೀರ್ಘ ಸಮೀಕ್ಷೆ ಅನ್ನೋದು ದೂರ ಆಲೋಚನೆ. ಎಷ್ಟು ದೂರದ ಆಲೋಚನೆ ಅಂದ್ರೆ ಬ್ರಹ್ಮಕಲ್ಪ ಮುಗಿದ ಮೇಲಿಂದ ಆಲೋಚನೆ ನಂದು ರುಕ್ಮಿಣಿ. ನಾನು ಇವರನ್ನು ಯಾರನ್ನೋ ಮದುವೆ ಆಗಿ ಯತಶ್ಚ ಬ್ರಹ್ಮ ರುದ್ರಾದ್ಯ ಕಲ್ಪಾಂತ ಪರಮಾಯುಷಃ ತತಸ್ಸೌಮಂಗಲ್ಯ ಭಂಗ ವಿದ್ಯಾ ತ್ಯಕ್ತಾಗಿ ಮೇಮಯ. ಯಾರ ಮದುವೆ ಆಗಬೇಕಿತ್ತ? ಬ್ರಹ್ಮನನ್ನ, ರುದ್ರನನ್ನ, ಇಂದ್ರನನ್ನ, ಚಂದ್ರನನ್ನ. ಕಲ್ಪ ದಾಟಿ ಯಾರಾದ್ರೂ ಬದುಕ್ತಾರೆ? ಕಲ್ಪ ದಾಟಿ ಬದುಕೋದಿಲ್ಲ ಇವ್ರು ಯಾರು. ಒಂದು ಕಲ್ಪ ಆಯುಷ್ಯ ಅಷ್ಟೇ. ಹಾಗಾದ್ರೆ ಕಲ್ಪ ಮುಗಿದ ತಕ್ಷಣ ಇವ್ರು ಕೃಷ್ಣಾರ್ಪಣ ಆದ್ರೆ ನನ್ನ ಮಾಂಗಲ್ಯದ ಗತಿ ಏನು? ಅಷ್ಟು ದೂರದೃಷ್ಟಿ ಇದೆ ಸ್ವಾಮಿ ನಂದು, ನನಗೆ ದೂರದೃಷ್ಟಿ ಇಲ್ಲ ಅನ್ಬೇಡ ನೀನು ಅಂತು ಕೃಷ್ಣನಿಗೆ. ಅದಕ್ಕೆ ನನ್ನನ್ನು ಕರೆಯುವಾಗ ರಮಾ ಮಂಗಲ ದೇವತಾ, ಲಕ್ಷ್ಮೀ ಮಾಂಗಲ್ಯ ದೇವತಾ ಅಂತ ಲಕ್ಷ್ಮಿಯನ್ನು ಕರೆಯೋದು. ಲಕ್ಷ್ಮೀ ದೇವಿ ಅಂದು ಸಾಯೋರ್ನು ಮದುವೆ ಆಗ್ಲಿಕ್ಕೆ ನಾನ್ ರೆಡಿ, ನಂದು ಅಷ್ಟು ದೂರದೃಷ್ಟಿ. ಹಾಗಾಗಿ ನನಗೆ ಬಹಳ ದೂರದೃಷ್ಟಿ. ನೀನು ಸಾವಿಲ್ಲದವ, ಎಲ್ಲರ ಜೀವವನ್ನ ನಿಯಮಿಸುವ ಅಂತ ಗೊತ್ತಿದ್ದು ನಿನ್ನನ್ನು ಮದುವೆ ಆದ ಸ್ವಾಮಿ. ಇನ್ನೇನು ಹೇಳ್ತೀನಿ? ಗುಣೈಹಿ ಇಲ್ಲ, ನಮ್ಗೇನು ಗುಣ ಇಲ್ಲ, ಅದು ನನ್ಗೆ ಗೊತ್ತು. ಹೌದು ನಿನ್ ಗುಣ ಇಲ್ಲ. ಯಾವ ಗುಣ ಇಲ್ಲ? ಪ್ರಾಕೃತವಾದ ಸತ್ವ ರಜಸ್ಸು ತಮಸ್ಸು ಅನ್ನುವ ಗುಣಗಳು ನಿಂಗಿಲ್ಲ. ಗುಣಗಳಿಗೆ ಕಟ್ಟಿಗೆ ಒಳಗಾಗದವ ನೀನು. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಅದೆಲ್ಲ ನಮ್ದು. ಭಗವಂತ ಯಾವ ಪ್ರಕೃತಿ ಸಂಬದ್ಧವಾದ ಗುಣಗಳನ್ನು ಹೊಂದಿದವನಲ್ಲ. ಅವನಲ್ಲಿ ಸತ್ವ ಇದೆ, ಆದರೆ ಅದು ಪ್ರಕೃತಿಯಿಂದ ಹುಟ್ಟಿದ ಸತ್ವ ಅಲ್ಲ, ಅದು ಶುದ್ಧ ಸತ್ವ, ಸ್ವರೂಪಭೂತವಾದ ಸತ್ವ. ಭಗವಂತ ಶುದ್ಧ ಸತ್ವ ಸ್ವರೂಪ ಅಂದ್ರೆ ಅರ್ಥ ಏನು ಅಂದ್ರೆ ಪ್ರಾಕೃತ ಗುಣ ಇದೆ ಅಂತ ಅರ್ಥ ಅಲ್ಲ, ಅವನ ಸ್ವರೂಪಭೂತವಾದ ಗುಣ ಅದು. ಹಾಗಾಗಿ ನೀನು ಗುಣ ಈ ನನ್ನೊತ್ತು, ಅದಕ್ಕೆ ನಾ ಮದುವೆ ಆಗಿದ್ದು. ಯಾಕೆಂದ್ರೆ ನಮ್ಮಲ್ಲಿ ಸತ್ವ ರಜಸ್ಸು ತಮಸ್ಸು ಎಲ್ಲ ಇರುತ್ತಲ್ಲ. ಇವತ್ತು ಭಾರಿ ಪ್ರೀತಿ ಮಾಡ್ತೀವಿ, ನಾಳೆ ಹಂಗೆ ಕಿತ್ತಾಡ್ಕೊಳ್ತೀವಿ, ನಡು ರಸ್ತೆಯಲ್ಲಿ ಕಿತ್ತಾಡ್ಕೊಳ್ತೀವಿ, ನಾಡಿದ್ ಮತ್ತೆ ಒಂದಾಗ್ಬಿಡ್ತೀವಿ. ಆ
ಮನೇಲಿ ಅನ್ಕೊಳ್ತಾ ಇರ್ತಾರೆ, ಯಪ್ಪ ಇವ್ರು ಹೆಂಗ್ ಪ್ರಿಡಿಕ್ಟ್ ಮಾಡೋದೇ ಕಷ್ಟ, ಇವತ್ತು ಹಿಂಗಿರ್ತಾರೆ ನಾಳೆ ಹೆಂಗೆಂಗೋ ಇರ್ತಾರೆ, ಭಾರಿ ಕಷ್ಟ. ಹಾಗಾಗಿ ಭಗವಂತ ರುಕ್ಮಿಣಿ ದೇವಿ ಅಂದ್ರು, ನೀನ್ ಆಗಲ್ಲ ಸರ್, ಶಶ್ವದೇಕ ಸ್ವರೂಪ, ಯಾವಾಗಲೂ ಒಂದೇ ತರ ಇರ್ತೀಯ. ಯಾಕೆ? ನೀನು ಪ್ರಾಕೃತ ಗುಣರಹಿತ, ಅದಕ್ಕೆ ನೀನು ಮದುವೆ ಆಗಿದ್ದ. ಇನ್ನೇನು ಭಿಕ್ಷುಭಿ ಶ್ಲಾಘಿತ ಅಂದ್ಯಲ್ವಾ, ಯಾರೋ ಭಿಕ್ಷುಗಳು ನನ್ನನ್ನು ಹೊಗಳಿದ್ರು ಅಂತ ಮದುವೆ ಆಗಿತ್ತು. ಅವ್ರು ಅದಕ್ಕೆ ಮದುವೆ ಆಗಿತ್ತು. ಯಾಕೆ? ಭಿಕ್ಷುಗಳು ಅಂದ್ರೆ ಯಾರು? ಸನ್ಯಾಸಿಗಳು. ಯಾಕೆಂದ್ರೆ ಅವರು ಭಿಕ್ಷಾ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಭಿಕ್ಷುಗಳು ಅಂದ್ರೆ ಸನ್ಯಾಸಿಗಳು. ಸನ್ಯಾಸಿಗಳು ಅಂದ್ರೆ ಯಾರು? ಅವರು ಇವರು ಪಕ್ಕದ ಮನೆಯವರು, ಆ ಕಡೆ ಮನೆಯವರು, ಈ ಕಡೆ ಮನೆಯವರಲ್ಲ. ಸನಕ ಸನಂದನರೇ ಮೊದಲಾದ ಎಲ್ಲ ಶ್ರೇಷ್ಠರಾದ ಸನ್ಯಾಸಿಗಳು ಯಾರಿದ್ದಾರೆ ಅವರೆಲ್ಲರೂ ನಿನ್ನನ್ನೇ ಹೊಗಳುತ್ತಾರೆ. ಏನು ಕೆಲಸ ಇಲ್ಲದೆ ಇದ್ದು ನಿನ್ನನ್ನು ಹೊಗಳಿ 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 ಹೊಗಳ್ತಾರಲ್ಲ, ಆ ಹೊಗಳಿಕೆಯನ್ನ ಕೇಳಿ ನಾನು ನಿನ್ನನ್ನು ಮದುವೆ ಆಗಿದ್ದೆ ಹೊರತು ಯಾವುದೋ ಬೀದಿಲಿ ಹೋಗೋ ದಾಸಯ್ಯ ಹೊಗಳದ ಅಂತ ನಿನ್ನ ಮದುವೆ ಆಗಲಿಲ್ಲ. ಹಾಗಾಗಿ ರುಕ್ಮಿಣಿ ದೇವಿಯರು ಕೃಷ್ಣನನ್ನ ಇಷ್ಟು ಹೇಳ್ತಾ ಅವರಂತಾರೆ, ಆದಿರಾಜ ಸ್ವಾಮಿಗಳು ಈ ಕಥೆಯನ್ನು ಉಲ್ಲೇಖ ಮಾಡಿ, ನೀವು ರುಕ್ಮಿಣಿ ದೇವಿ ಎಷ್ಟು ಥರ ಕೃಷ್ಣ ಇಲ್ಲ, ನಾನು ನನ್ನಲ್ಲಿ ಏನಿಲ್ಲ, ನನ್ನಲ್ಲಿ ಏನು ಗುಣ ಇಲ್ಲ, ನನ್ನಲ್ಲಿ ಬಹಳ ದೋಷ ಇದೆ, ನನ್ನಲ್ಲಿ ಬಹಳ ದೋಷ ಇದೆ ಅಂತ ಹೇಳಿದ್ರು, ಸಾಮಾನ್ಯವಾಗಿ ಮನುಷ್ಯರ ಪ್ರವೃತ್ತಿ ಹೇಗೆ ಅಂದ್ರೆ ಮನುಷ್ಯರು ಅಂದ್ರೆ ಮನಸ್ಸು ಚಂಚಲವಾಗಿ ಇರುವವರ ಪ್ರವೃತ್ತಿ ಹೇಗೆ ಅಂದ್ರೆ, ಅವರಲ್ಲಿ ದೋಷವೇ ಇಲ್ಲದೆ ಇದ್ರು ಅವರಲ್ಲಿ ಒಂದು ದೋಷವನ್ನ ನಾವೇ ಹೇಳ್ಬಿಡ್ತೇವೆ. ಯಾಕೆಂದ್ರೆ ಅದನ್ನ ಈರ್ಷ್ಯ ಅಂತ ಕರೀತಾರೆ, ಅಸೂಯೆ, ಹೊಟ್ಟೆ ಕಿಚ್ಚು. ಅವರಲ್ಲಿ ಗುಣ ಇಲ್ಲ, ದೋಷ ಇಲ್ಲ, ಆದ್ರೂ ನಾವು ದೋಷವನ್ನು ಹೇಳೋದು. ಆರಾಧನೆ ಊಟಕ್ಕೆ ಬಂದಿರ್ತೀವಿ, ಯಾರೋ ನಮ್ಮ ಹಾಗೆ ಬಂದಿರುವಂತವರು ಬಡಿಸಕ್ ನಿಂತಿರ್ತಾರೆ, ದೊಡ್ಡ ಗುಣ. ನಮ್ಗೆ ಆಗ್ಲೇ ಇಲ್ಲ, ಅವ್ರು ಮಾಡ್ತಾ ಇದ್ದಾರೆ, ನೋಡಿ ಖುಷಿ ಪಡ್ಬೇಕು, ಪಡಲ್ಲ. ಸುಮ್ಮನೆ ಬಡ್ಸಕ್ ನಿಂತ್ಕೊಂಡ್ಬಿಡ್ತಾರೆ, ಬಡ್ಸಕ್ ಬರಲ್ಲ, ಬಿಡಲ್ಲ, ಮಡಿನೇ ಮಡಿ ಇಲ್ಲ, ಮೈಲಿಗೆ ಇಲ್ಲ, ಏನು ಗೊತ್ತಾಗಲ್ಲ, ನಿಧಾನ ಬೇರೆ ಬಡಿಸ್ಕೊಂಡು ಹೋಗ್ತಾರೆ. ಇಷ್ಟು ಕೇಳಿದ್ರೆ ಇಷ್ಟ ಆಗ್ತಾರೆ, ಇಷ್ಟು ಕೇಳಿದ್ರೆ ಇಷ್ಟ ಆಗ್ತಾರೆ, ಒಂದು 150 ಕಮೆಂಟ್ ಕೊಡಿ. ಇದನ್ನೇನ್ ಹೇಳ್ತಾರೆ? ಹೊಟ್ಟೆ ಕಿಚ್ಚು. ಇದನ್ನೇ ಮಾತ್ಸರ್ಯ ಅಂತ ಕರೀತಾರೆ. ಗುಣೇಶು ದೋಷಾವಿಷ್ಕರಣಂ. ಅವನಲ್ಲಿ ದೋಷ ಇಲ್ಲ, ಗುಣ ಇದೆ, ಆದ್ರೆ ಇರೋ ಗುಣ ಬಿಟ್ಟು ಇಲ್ಲದೆ ಇರೋ ದೋಷ ಹೇಳೋದು ಹೊಟ್ಟೆ ಕಿಚ್ಚು. ಯಾರೋ ಬಂದು ನಮ್ಮ ಹತ್ರ ಏನ್ ಚೆನ್ನಾಗಿ ಕಾರ್ಯಕ್ರಮ ಮಾಡುದ್ರಂತೆ ಗೊತ್ತಾ, ಹೋಮ, ಅಯ್ಯೋ ಬಿಡಿ ನನ್ಗೆ ಗೊತ್ತು ಎಲ್ಲ ಹೇಳ ನಿಮ್ಗೂ ಅಂಚು. ಒಂದೇ ಒಂದು ಬಾರಿ ಯಾವುದೋ ಒಳ್ಳೆ ಕೆಲಸ ನೆಚ್ಕೊಳ್ಳೋ ಸ್ವಭಾವವೇ ಅವ್ರು ಬರೋದು. ಇದು ಯಾಕೆ ಅಂದ್ರೆ ನಮ್ಮ ಮನಸ್ಸು ಚಂಚಲ, ನಮ್ಮ ತಲೆಯಲ್ಲಿ ಬೇಡವಾದ ಆಲೋಚನೆಗಳೇ ತುಂಬಾ ಇರುತ್ತೆ. ಆದ್ರೆ ಲಕ್ಷ್ಮೀದೇವಿ ರುಕ್ಮಿಣಿಯಾದಾಗ ಸ್ವಯಂ ಕೃಷ್ಣನೇ ತನ್ನಲ್ಲಿ ದೋಷ ಇರುವಂತೆ ಹೇಳಿಕೊಂಡ್ರು ಅದನ್ನು ಒಪ್ಪಲೇ ಇಲ್ಲ ರುಕ್ಮಿಣಿ. ನಿನ್ನಲ್ಲಿ ದೋಷ ಇಲ್ಲ ಅಂದ್ರೆ ನನ್ ಗ್ಯಾರಂಟಿ ಇದೆ ಎಂದು. ಹಾಗಾದ್ರೆ ಇದೀನಿ ಅರ್ಥ ಮಾಡ್ಕೊಳ್ಬೇಕು. ರಾಜರಂತಾರೆ, ಅದೋಷತಾಮೇವ ಸದಾ ಧ್ಯಾಯಂತಿ ಕೇನ ಹೇತುನಾ. ಭಗವಂತ ಸ್ವಯಂ ತಾನು ದೋಷವುಳ್ಳವ ಅಂತ ಹೇಳಿಕೊಂಡ್ರು ರುಕ್ಮಿಣಿ ಅದೋಷಿ ಭಗವಂತನಲ್ಲಿ ದೋಷ ಇಲ್ಲ ಅಂತಲೇ ಚಿಂತನೆ ಮಾಡ್ತಾಳೆ. ಅಂದ್ರೆ ಇದಕ್ಕಿಂತ ಮತ್ತೇನು ಶುದ್ಧತೆ ನಿಮ್ಗೆ ಬೇಕು ಎಂದು ರಾಜರು. ಹೀಗೆ ಭಗವಂತ ಇಷ್ಟೆಲ್ಲ ರುಕ್ಮಿಣಿ ಹೇಳಿದಾಗ ಭಗವಂತನ ಸಂತೋಷ. ಶಬಾಷ್ ಶಬಾಷ್, ನನ್ನ ಮದುವೆ ಆಗಿದ್ದು ನೀನ್ ಸಾರ್ಥಕ ಆಯ್ತು, ಕಲ್ತ್ಕೊಂಡ್ಬಿಟ್ಟಿ, ಎಲ್ಲ ಕಲ್ತ್ಕೊಂಡ್ಬಿಟ್ಟಿ. ಕೃಷ್ಣನ್ ಮಾತು, ಮಯೋದಿತಂ ಯದನ್ವರ್ಥಂ ಸರ್ವಂ ತತ್ಸತ್ಯಮೇವ ಹಿ. ನೀ ಏನೇನ್ ಹೇಳಿದ್ಯೋ ಅದೆಲ್ಲ ನಿಜ, ನಿನ್ ಬಾಯಿಂದ ಹೊರಗೆ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಿದೆ ನಾನು. ಹೀಗೆ ಪ್ರೇಮ ಕಲಹವನ್ನ ಮಾಡಿ ತೋರಿಸಿದ್ದಾನೆ. ಆ ಕಲಹದ ಸಂದರ್ಭದಲ್ಲೂ ರುಕ್ಮಿಣಿ ದೇವಿಯರು ಯಾವ ಒಂದು ಪ್ರಸಂಗದಲ್ಲಿಯೂ ಭಗವಂತನೇ ದೋಷ ಇದೆ ಅಂತ ಹೇಳಿಕೊಂಡ್ರು ದೋಷ ಇಲ್ಲ ಅನ್ನೋದನ್ನ ಸರಿಯಾಗಿ ಸಮರ್ಥನೆ ಮಾಡಿ ಭಗವಂತನ ವಾಕ್ಯಗಳಿಂದಲೇ ಅವರು ಭಗವಂತನ ನಿರ್ದುಷ್ಟತ್ವವನ್ನು ಸಮರ್ಥನೆ ಮಾಡಿದ್ದಾರೆ. ಹಾಗಾಗಿ ರುಕ್ಮಿಣಿ ದೇವಿಯರು ಲಕ್ಷ್ಮೀ ದೇವಿ ಆಕೆ ಎಲ್ಲ ಬಗೆಯಿಂದಲೂ ತಾನು ಶುದ್ಧಳೇ ಆಗಿದ್ದಾಳೆ. ಭಗವಂತನಲ್ಲಿ ಆಕೆಗೆ ಯಾವುದೇ ರೀತಿಯಾದಂತಹ ಅಶುದ್ಧಿಯ ಭಾವನೆ, ಮನಶ್ಚಾಂಚಲ್ಯ ಇವುಗಳಿರುವಂತದ್ದಲ್ಲ ಅಂತ ಹೀಗೆ ರುಕ್ಮಿಣಿ ದೇವಿಯ ಲಕ್ಷ್ಮೀ ದೇವಿಯ ಒಂದು ಪರತ್ವವನ್ನ, ಪರಶುಕ್ಲತ್ವವನ್ನ ಅವರು ಸಮರ್ಥನೆ ಮಾಡಿದ್ದಾರೆ. ಮುಂದೆ ವಾಯುದೇವರ ಉಳಿದ ದೇವತೆಗಳ ತಾರತಮ್ಯ, ವಾಯುದೇವರು ಅವರ ಪರಶುಕ್ಲತ್ವವನ್ನು ಸಮರ್ಥನೆ ಮಾಡಿ ಉಳಿದ ದೇವತೆಗಳು ಎಲ್ಲೆಲ್ಲಿ ಎಡವಿದು ಭಗವಂತನನ್ನ ತಿಳಿದುಕೊಳ್ಳುವಾಗ ಎಲ್ಲೆಲ್ಲಿ ಉಳಿದ ದೇವತೆಗಳಲ್ಲಿ ಸ್ಖಾಲಿತ್ಯ ಉಂಟಾಯಿತು. ಆ ಕಾರಣದಿಂದ ಅವರು ವಾಯುದೇವರು ಮತ್ತು ಬ್ರಹ್ಮದೇವರಿಗಿಂತ ಭಗವಂತನ ಭಕ್ತಿಯಲ್ಲಿ ಕಡಿಮೆಯವರು ಅನ್ನುವ ತಾರತಮ್ಯವನ್ನು ನಿರೂಪಣೆ ಮಾಡುವವರಿದ್ದಾರೆ. ಮುಂದೆ ಯಾವಾಗಲಾದರೂ ಈ ಉಪನ್ಯಾಸದ ಈ ವಿಷಯವನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಉಪನ್ಯಾಸ ಮಾಲಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತನೇಂತಹ
ಎಲ್ಲವೂ ಭಕ್ತಿ ವೇದಾಂತ ಕಲಾಲಯ ಶ್ರೀಕೃಷ್ಣ ಉಪನ್ಯಾಸ ಇಲ್ಲಿ ದಿವಸ ನಡೆದಿದೆ. ಈ ಉಪನ್ಯಾಸವನ್ನು ಕೇಳಿದ ನಿಮ್ಮೆಲ್ಲರಿಗೂ, ಕೇಳಿದ ನನಗೂ, ಆಯೋಜನೆ ಮಾಡಿದವರಿಗೂ ಎಲ್ಲರಿಗೂ ಭಗವಂತ ವಿಷಯವಾದ ಮಾಡಿ